Okay, good evening everyone. So last class naga we did with the Python concept. ಅದರ ಸ್ವಲ್ಪ execution process like ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿ ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕಂತೇಳಿ we had seen that. Again we will start from the same step, that is how to create an application. Application create ಮಾಡಿ we will be accessing the application through a website in this case. So to start with, as usual, we will use a console, that is the command prompt use ಮಾಡಿಕೊಂಡು here we will create application. Let me increase the screen size a bit, font size. Okay, so to create application first ನಾವು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ django -admin start project. So I'll take same again, I'll take college and click on enter. So once command prompt correct bantandre one application create agade by the name college. Then I say cd college, go inside the college, create a application now. So application create madlikke python manage.py start app followed by the name of the app. I'll keep college app. Many of the students started asking me like sir project create agada, that is college. ಇಲ್ಲಿ ಕೆಲವು ಮಂದಿಗೆ manage.py ಅಂತ ತೋರ್ಸಂಗ್ಲಾಗದೆ, ಇಟ್ಸ್ ಓನ್ಲಿ ಶೋಯಿಂಗ್ ಮೀ ಮ್ಯಾನೇಜ್ ಅಂಥೇಳಿ. ಸಮ್ ಪೀಪಲ್ ಹ್ಯಾಡ್ ಆಸ್ಕ್ ಮೀ ದಿಸ್ ಡೌಟ್. ಮುಂದೆ ಯಾರಿಗಾರು ಸೇಮ್ ಡೌಟ್ ಬರ್ಬೋದು. ದಟ್ ಈಸ್ ಬಿಕಾಸ್ ನಿಮ್ಮ ಕಂಪ್ಯೂಟರ್ನಾಗ ಸಮ್ ಟೈಮ್ಸ್ ದ ಫೈಲ್ ಎಕ್ಸ್ಟೆನ್ಷನ್ಸ್ ವಿಲ್ ಬಿ ಹಿಡನ್. ಅಲ್ಲಿ ನಿಮ್ಮ ಸಿಸ್ಟಮ್ನಾಗ ಅದು ಸೆಟ್ಟಿಂಗ್ಸ್ ಇರ್ತದೆ. ಆ ಸೆಟ್ಟಿಂಗ್ಸ್ನಾಗ ಲೈಕ್ ಎಕ್ಸಾಂಪಲ್ ಮೈ ಕಂಪ್ಯೂಟರ್ ಓಪನ್ ಮಾಡಿದ್ರಿ ಅಂದರೆ ವ್ಯೂಸ್ ಅಂತ ಆಪ್ಷನ್ ಬರ್ತದೆ. ಆ ವ್ಯೂಸ್ ಕ್ಲಿಕ್ ಮಾಡಿದಾಗ ಅಲ್ಲಿ ಶೋ ನೋನ್ ಎಕ್ಸ್ಟೆನ್ಷನ್ಸ್ ಅಂತ ಅನ್ನೋದು ಸೆಲೆಕ್ಟ್ ಮಾಡಿರಲಿಲ್ಲ ಅಂತಂದ್ರೆ ಇಟ್ ವಿಲ್ ನಾಟ್ ಶೋ ಯು .py. ಸೊ ಅದು .py ತೋರಿಸಲಿಲ್ಲ ಅಂದರೂ ಯು ಹ್ಯಾವ್ ಟು ಟೈಪ್ .py ವೆನ್ ಯು ಆರ್ ಎಕ್ಸಿಕ್ಯೂಟಿಂಗ್ ದ ಕಮಾಂಡ್ಸ್ ಇನ್ ದಿಸ್ ಕೇಸ್. ಸೊ manage.py start app followed by the name of the app. So click on enter. Again that is my non system naga python 3 is the command. Click on this, so you will get the command prompt in this case. Next command prompt bandu andre nandu project create agada. Project folder naga the application file is also created in this. The first step we do is, after creating these, ಪ್ರಾಜೆಕ್ಟ್ ಫೋಲ್ಡರ್ನಾಗ ಹೋಗ್ರಿ, URLs ಕಾಪಿ ಮಾಡ್ಕೊರಿ, ಪೇಸ್ಟ್ ಇಟ್ ಇನ್ಸೈಡ್ ದ ಅಪ್ಲಿಕೇಶನ್ ಫೋಲ್ಡರ್. ಸೊ ಅಪ್ಲಿಕೇಶನ್ ಫೋಲ್ಡರ್ನ ಪೇಸ್ಟ್ ಮಾಡ್ತೀರಿ. ನೆಕ್ಸ್ಟ್ ಸ್ಟೆಪ್, ಇಲ್ಲಿ apps.py ಅಂತ ಫೈಲ್ ಇರ್ತದೆ, ಅಥವಾ ಬರೀ ಆ್ಯಪ್ಸ್ ಅಂತ ಇರ್ತದೆ. ಅಲ್ಲಿ .py ಅದನ್ನೋ ಇಲ್ಲೋ ಎಕ್ಸ್ಟೆನ್ಷನ್ ದಟ್ ಡಿಪೆಂಡ್ಸ್ ಆನ್ ಯುವರ್ ಸಿಸ್ಟಮ್ಸ್. ಸೊ apps.py ಅಂತದ, ಅಲ್ಲಿ ಓಪನ್ ದಟ್ ಇನ್ ದ ಎಡಿಟರ್. ಸೊ ಎಡಿಟರ್ನಾಗ ಓಪನ್ ಮಾಡಿ, ಕಾಪಿ ದ ನೇಮ್ ಆಫ್ ದ ಕ್ಲಾಸ್ and then go to your project folder. ಸೊ ಪ್ರಾಜೆಕ್ಟ್ ಫೋಲ್ಡರ್ನಾಗ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಫೈಲ್ ಇರ್ತದೆ. ಸೆಟ್ಟಿಂಗ್ಸ್ ಓಪನ್ ಮಾಡಿರಿ. ಸೆಟ್ಟಿಂಗ್ಸ್ ಒಳಗೆ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಇನ್ಸ್ಟಾಲ್ಡ್ ಆ್ಯಪ್ಸ್. ಸೊ ಆಫ್ಟರ್ ದ ಕಾಮ ಡಬಲ್ ಕೊಟೇಷನ್ನಾಗ ಕಾಲೇಜ್ ಆ್ಯಪ್, ದಟ್ ಈಸ್ ಯರ್ ಆ್ಯಪ್ ನೇಮ್ .apps ದ ನೇಮ್ ಆಫ್ ದ ಫೈಲ್ ಆ್ಯಂಡ್ ದೆನ್ ಕಾಲೇಜ್ ಆ್ಯಪ್ ಕಾನ್ಫಿಗ್. ಸೊ ಸಪ್ರೇಟೆಡ್ ಬೈ ಕಾಮ. ಅಲ್ಲಿ ಕಾಮ ಹಾಕೋದು ಕಂಪಲ್ಸರಿ ಇಲ್ಲ, ಬಟ್ ಜನರಲಿ ಇಟ್ ಈಸ್ ಅ ಗುಡ್ ಪ್ರೋಗ್ರಾಮಿಂಗ್ ಪ್ರಾಕ್ಟೀಸ್. ಯಾಕಂದ್ರೆ ಪೈಥಾನ್ನಾಗ ನೀವು ಯಾವುದೇ ಕ್ಲಾಸ್ ಕ್ರಿಯೇಟ್ ಮಾಡಿರಿ ಅಥವಾ ಯಾವುದೇ ಒಂದು ಲಿಸ್ಟ್ ಸ್ಕ್ವೇರ್ ಬ್ರಾಕೆಟ್ನಾಗ ಹಾಕಿದ್ದು ಇಟ್ ಈಸ್ ಕಾಲ್ಡ್ ಆಸ್ ಅ ಲಿಸ್ಟ್. ಸೊ ಲಿಸ್ಟ್ ಒಳಗೆ ಏನೇ ಹಾಕಿದ್ರು ಜನರಲಿ ಅವರು ಒಂದು ಸ್ಟ್ಯಾಂಡರ್ಡ್ ಸಿಂಟ್ಯಾಕ್ಸ್ ಫಾಲೋ ಮಾಡ್ತಾರೆ. ಲೈಕ್ ದ ಲಾಸ್ಟ್ ಡೇಟಾ ಆದಮೇಲೆ ಕಾಮ ಹಾಕಿರ್ತಾರೆ, ಸೊ ದಟ್ ನೆಕ್ಸ್ಟ್ ಡೇಟಾ ಕ್ಯಾನ್ ಬಿ ಟೈಪಡ್. ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಿರಿ. ಕ್ಲಿಯರ್ ಅದ ಈಗ? ಓಕೆ. ಸೊ settings.py ಒಳಗೆ ನಾವೇನು ಮಾಡ್ತೀವಿ, ಅಲ್ಲಿ ಇನ್ಸ್ಟಾಲ್ಡ್ ಆ್ಯಪ್ನಾಗ ಹೋಗಿ ನಮ್ದು ಅಪ್ಲಿಕೇಶನ್ ನೇಮ್ ಏನದ, ಅಪ್ಲಿಕೇಶನ್ ನೇಮ್ .apps ದಟ್ ಈಸ್ ದ ನೇಮ್ ಆಫ್ ದ ಫೈಲ್. ಅಲ್ಲಿ ನಾವೇನು ಕ್ಲಾಸ್ ನೇಮ್ ಕಾಪಿ ಮಾಡಿದ್ವಿ
ಆ ಕ್ಲಾಸ್ ನೇಮ್ನ ಅಲ್ಲಿ ಪೇಸ್ಟ್ ಮಾಡ್ತೀವಿ. ಸೊ ಪೇಸ್ಟ್ ಮಾಡಿದ ತಕ್ಷಣ ಕ್ಲೋಸ್ ದ ಸೆಟ್ಟಿಂಗ್ಸ್ ಡಾಟ್ ಪಿ ವೈ ಸೇವ್ ಮಾಡಿ ಕ್ಲೋಸ್ ಮಾಡಬೇಕು ಆ್ಯಂಡ್ ಕ್ಲೋಸ್ ದ ಆ್ಯಪ್ಸ್. ನೆಕ್ಸ್ಟ್ ಆಫ್ಟರ್ ದಿಸ್ ನಿಮ್ಮದು ಪ್ರಾಜೆಕ್ಟ್ ಫೋಲ್ಡರ್ನಾಗೆ ಯು ಆರ್ ಎಲ್ಸ್ ಡಾಟ್ ಪಿ ವೈ ಓಪನ್ ಮಾಡ್ತೀವಿ. ಸೊ ಯು ಆರ್ ಎಲ್ಸ್ ಡಾಟ್ ಪಿ ವೈನಾಗ 2 ಥಿಂಗ್ಸ್ ಇನ್ ದಿಸ್. ಫಸ್ಟ್ ಥಿಂಗ್ ಏನಂತಂದ್ರೆ ಈ ಲೈನ್ ನಂಬರ್ 17ನಾಗ ಇಂಪೋರ್ಟ್ ಪಾತ್ ಅಂತ ಇರ್ತದೆ, ಕಾಮ ಹಾಕಿ ಇನ್ಕ್ಲೂಡ್ ಅಂತನೋ ಒಂದು ಫಂಕ್ಷನ್ ಆ್ಯಕ್ಸಸ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಈ ಪಾತ್ನ ಸೇಮ್ ಥಿಂಗ್ ಯು ಕ್ಯಾನ್ ಕಾಪಿ ಪೇಸ್ಟ್ ಇಟ್ ಇನ್ ದ ನೆಕ್ಸ್ಟ್ ಲೈನ್ ಆಫ್ಟರ್ ಕಾಮ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಆ್ಯಕ್ಸಸ್ ಮಾಡಬೇಕಾದ್ರೆ ವಾಟ್ ಶುಡ್ ಬಿ ದ ನೇಮ್ ಟು ಆ್ಯಕ್ಸಸ್ ದಟ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಸೊ ನಿಮ್ಮದು ಒಂದು ಕಾಲೇಜ್ ಹೆಸರು ಕೊಟ್ಟಿದ್ರಿ ಅಂತಂದ್ರೆ ಆ ಕಾಲೇಜ್ ನೇಮ್ ಇಲ್ಲಿ ಕೊಡ್ತೀರಿ. ಸೊ ಲೈಕ್ ಎಸ್ ಬಿ ಕಾಲೇಜ್. ಸೊ ನಾನು ಎಸ್ ಬಿ ಕಾಲೇಜ್ ಅಂತ ಕೊಟ್ಟೆ ಅಂತಂದ್ರೆ ನಂದು ಅಪ್ಲಿಕೇಶನ್ ನನ್ನ ಪ್ರಾಜೆಕ್ಟ್ ರನ್ ಮಾಡ್ತೀನಿ. ಅಪ್ಲಿಕೇಶನ್ ಆ್ಯಕ್ಸಸ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಾನು ಸಿಂಗಲ್ ಕೊಟೇಶನಾಗ ಏನು ಕೊಟ್ಟಿರ್ತೀನಿ, ಐ ಹ್ಯಾವ್ ಟು ಟೈಪ್ ದ ಸೇಮ್ ನೇಮ್. ಆ್ಯಂಡ್ ಇಲ್ಲಿ ಅಡ್ಮಿನ್ ಸೈಟ್ ಯು ಆರ್ ಎಲ್ ಬದಲು ಹಿಯರ್ ವಿ ರೈಟ್ ಇನ್ಕ್ಲೂಡ್ ಡಬಲ್ ಕೊಟೇಶನ್ನಾಗ ನಿಮ್ಮದು ಅಪ್ಲಿಕೇಶನ್ ನೇಮ್ ಕಾಲೇಜ್ ಆ್ಯಪ್ ಡಾಟ್ ದ ನೇಮ್ ಆಫ್ ದ ಯು ಆರ್ ಎಲ್ ಫೈಲ್, ದಟ್ ಈಸ್ ಅಲ್ಲಿ ಡಾಟ್ ಯು ಆರ್ ಎಲ್ಸ್. ಸೊ ದಿಸ್ ವಿ ಟೈಪ್ ಇಟ್ ಇನ್ಸೈಡ್ ದ ಪ್ರಾಜೆಕ್ಟ್ ಇನ್ ದ ಯು ಆರ್ ಎಲ್ಸ್ ಡಾಟ್ ಪಿ ವೈ. ಸೊ 2 ಥಿಂಗ್ಸ್ ಹಿಯರ್ ಇನ್ಕ್ಲೂಡ್ ಒಂದು ಯೂಸ್ ಮಾಡ್ತೀವಿ ಆ್ಯಂಡ್ ಪಾತ್ನಾಗ ವಿ ಹ್ಯಾವ್ ಟು ಮೆನ್ಷನ್ ದ ಎಸ್ ಬಿ ಕಾಲೇಜ್, ದಟ್ ಈಸ್ ನಿಮ್ಮ ಅಪ್ಲಿಕೇಶನ್ ಆ್ಯಕ್ಸಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಲಿಂಕ್. ಇನ್ಕ್ಲೂಡ್ ಫಂಕ್ಷನ್ನಾಗ ನಿಮ್ಮದು ಅಪ್ಲಿಕೇಶನ್ ನೇಮ್ ಡಾಟ್ ಯು ಆರ್ ಎಲ್ಸ್ ಫೈಲ್. ಸೊ ಈ ಯು ಆರ್ ಎಲ್ಸ್ ಫೈಲ್ ಅಲ್ಲಿ ಇರಂಗಿಲ್ಲ ಅಪ್ಲಿಕೇಶನ್ನಾಗ, ಸೊ ನಾವು ಅದನ್ನು ಕಾಪಿ ಪೇಸ್ಟ್ ಮಾಡಿರ್ತೀವಿ. ಆಫ್ಟರ್ ದಿಸ್, ಸೊ ಒನ್ಸ್ ವಿ ಹ್ಯಾವ್ ಡನ್ ದಿಸ್ ಮಚ್ ಯು ಕ್ಯಾನ್ ಗೋ ಟು ದ ಅಪ್ಲಿಕೇಶನ್. ನಂಗಲ್ಲಿ ಮೇಕ್ ಮೈಗ್ರೇಷನು ಮತ್ತು ಮೈಗ್ರೇಟ್ ಈ ಕಂಪಲ್ಸರಿ ಹೀಗೆ ರನ್ ಮಾಡ್ಬೇಕಂತ ಏನೂ ಇಲ್ಲ. ಆವಾಗ ಜಸ್ಟ್ ಟು ಎಂಡ್ ಒನ್ ಪರ್ಟಿಕ್ಯುಲರ್ ಸೆಷನ್ ಐ ಹ್ಯಾಡ್ ಟೋಲ್ಡ್ ಯು ದಟ್ ಅದನ್ನು ನಾವು ಪೋಸ್ಟ್ಪೋನು ಮಾಡಬಹುದು. ದಟ್ ಈಸ್ ಮೇಕ್ ಮೈಗ್ರೇಟ್ ಮತ್ತು ಮೇಕ್ ಮೈಗ್ರೇಷನ್ಸ್ ಮತ್ತು ಮೈಗ್ರೇಟ್. ಸೊ ಐ ಆಮ್ ಜಸ್ಟ್ ಪೋಸ್ಟ್ಪೋನಿಂಗ್ ದೋಸ್ 2 ಸ್ಟೆಪ್ಸ್. ಎಸ್, ಯಾವ್ದು ಡಿಸ್ಪ್ಲೇ ಆಗ್ಲಾಗಿದ್ರೆ ಸ್ಕ್ರೀನ್ ಡಿಸ್ಪ್ಲೇ ಆಗ್ಲಾಗಿದ್ರೆ ಓಕೆ. ಈಗ ಸ್ಕ್ರೀನ್ ಎಲ್ಲರಿಗೆ ಡಿಸ್ಪ್ಲೇ ಆಗ್ಲಿಕ್ಕೆ ರೀ. ಗರ್ಲ್ಸ್, ಆರ್ ಯು ಏಬಲ್ ಟು ಸಿ ದ ಸ್ಕ್ರೀನ್? ಓಕೆ, ಯಾರಿಗಾರು ಕಾಣಿಸಂಗ್ಲಾಗಿತ್ತು ಸ್ಕ್ರೀನ್ ಅಂತಂದರೆ ಯು ಕ್ಯಾನ್ ಟೆಲ್ ಮಿ. ಓಕೆ, ಸೊ ಐ ಹೋಪ್ ಎವ್ರಿ ಒನ್ ಈಸ್ ಏಬಲ್ ಟು ವ್ಯೂ ದ ಸ್ಕ್ರೀನ್. Fine. So what we were doing is okay, so ನಾವು ಇಲ್ಲಿ ಪ್ರಾಜೆಕ್ಟ್ ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ. ಪ್ರಾಜೆಕ್ಟ್ ಫೋಲ್ಡರ್ ಅಪ್ಲಿಕೇಶನ್ ಫೋಲ್ಡರ್ನಾಗ ವಿಲ್ ಗೋ ಹಿಯರ್ ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು ಲೈಕ್ ನಿನ್ನೆ ಕ್ಲಾಸ್ನಾಗ ಯು ಆರ್ ಎಲ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯು ಆರ್ ಎಲ್ಸ್ ಡಾಟ್ ಪಿ ವೈ ಓಪನ್ ಮಾಡ್ಕೋತೀನಿ. ಇನ್ಸೈಡ್ ದಿಸ್ ಐ ವಾಂಟ್ ಒನ್ ಪೇಜ್, ದಟ್ ಈಸ್ ಒಂದು ರಿಜಿಸ್ಟರ್ ಪೇಜ್ ಕ್ರಿಯೇಟ್ ಮಾಡಬೇಕು. ಲಾಗಿನ್ ಪೇಜ್ ಆಮೇಲೆ ಮಾಡೋಣ ಅಂತ. ಫಸ್ಟ್ ಐ ವಾಂಟ್ ಟು ಕ್ರಿಯೇಟ್ ಒನ್ ರಿಜಿಸ್ಟರ್ ಪೇಜ್. ಸೊ ರಿಜಿಸ್ಟರ್ ಪೇಜ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ಐ ಹ್ಯಾವ್ ಟು ರೈಟ್ ಇಸ್ ಫ್ರಮ್ ಮೈ ಅಪ್ಲಿಕೇಶನ್ ನೇಮ್, ದಟ್ ಈಸ್ ಕಾಲೇಜ್ ಆ್ಯಪ್, ಇಂಪೋರ್ಟ್ ವ್ಯೂಸ್. ಸೊ ದಟ್ಸ್ ದ ಫಸ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ನಂದು ರಿಜಿಸ್ಟರ್ ಪೇಜ್ ಆ್ಯಕ್ಸಸ್ ಮಾಡಲಿಕ್ಕೆ ವಾಟ್ ಶುಡ್ ಬಿ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಪೇಜ್, ಅಂದರೆ ಆ ಪೇಜ್ ಆ್ಯಕ್ಸಸ್ ಮಾಡಲಿಕ್ಕೆ ಏನು ಹೆಸರು ಕೊಡಬೇಕು. ಸೊ ಐ ವಿಲ್ ಗಿವ್ student register and followed by slash. ಇಲ್ಲಿ we have to give a link to that particular function. So ಇಲ್ಲಿ views dot student register. ಈಗ ಒಂದು ಕ್ವೆಶ್ಚನ್ ಕೇಳ್ಬೋದು, ಸರ್ ವಾಟ್ ಎವರ್ ಐ ಹ್ಯಾವ್ ಗಿವನ್ ಹಿಯರ್ ಇನ್ ದ ಸಿಂಗಲ್ ಕೊಟೇಶನ್ ಶುಡ್ ಇಟ್ ಬಿ ದ ಸೇಮ್ ಹಿಯರ್? ದ ಆನ್ಸರ್ ಇಸ್ ನೋ. ನಿಮ್ದು ಏನು ಬೇಕಾದ ಹೆಸರು ಕೊಡ್ಬೋದು, ಇಲ್ಲಿ ಎರಡೂ ಸೇಮ್ ಇರಬೇಕು ಅಂತೇನಿಲ್ಲ. ಆದ್ರೆ ನಿಮ್ಮದು ವೆನ್ ಯು ರೈಟ್ ದ ಫಂಕ್ಷನ್ ನೇಮ್, ವೆನ್ ಯು ಡಿಫೈನ್ ಎ ಫಂಕ್ಷನ್ ಇನ್ಸೈಡ್ ದ ವ್ಯೂಸ್,
it should have the same name. ಆ್ಯಂಡ್ ನೀವು ಬ್ರೌಸರ್ನಾಗ ಯಾವಾಗ ಅಪ್ಲಿಕೇಶನ್ ಆಕ್ಸೆಸ್ ಮಾಡ್ತೀರಿ ಈ ಸಿಂಗಲ್ ಕೊಟೇಶನ್ನಾಗ ಏನದ ಅದು ಅಲ್ಲಿರಬೇಕು. ಸೊ ದಿಸ್ ಮ್ಯಾಚಿಂಗ್ ಶುಡ್ ಬಿ ದೇ ಸೇಮ್. ಆದ್ರೆ ಇಲ್ಲೇನದ ಸೇಮ್ ಥಿಂಗ್ ನೀಡ್ ನಾಟ್ ಬಿ ಇನ್ ದ ರೈಟ್ ಸೈಡ್ ಆಫ್ ದ ಪಾತ್ ಫಂಕ್ಷನ್. ಸೊ ಫಸ್ಟ್ ಏನು ಮಾಡಿದ್ವಿ, ಒಂದು ಲೈನ್ ನಂಬರ್ 17 ಆದಮೇಲೆ ಒಂದು ವ್ಯೂಸ್ನ ಇಂಪೋರ್ಟ್ ಮಾಡಲಿಕ್ಕೆ ಫ್ರಮ್ ನಮ್ಮದು ಅಪ್ಲಿಕೇಶನ್ ನೇಮ್ ಇಂಪೋರ್ಟ್ ವ್ಯೂಸ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಪಾತ್ ಅನ್ನೋ ಫಂಕ್ಷನ್ ಕಾಲ್ ಮಾಡಿ ಹಿಯರ್ ಐ ಆಮ್ ಗಿವಿಂಗ್ ಅ ವರ್ಡ್ ಆ್ಯಂಡ್ ಕಂಪಲ್ಸರಿ ನೀವು ಇಲ್ಲಿ ಏನು ಕೊಡ್ತೀರಿ ಅದು ಕಂಟಿನ್ಯೂಸ್ ಇಡ್ರಿ. ಡೋಂಟ್ ಗಿವ್ ಸ್ಪೇಸ್ ಇನ್ ಬಿಟ್ವೀನ್. ಲೈಕ್ ನಂಗೆ ಸ್ಟೂಡೆಂಟ್ ಸ್ಪೇಸ್ ಕೊಟ್ಟು ರಿಜಿಸ್ಟರ್ ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಂದು ಕಂಟಿನ್ಯೂಸ್ ವರ್ಡ್ ಇರಲಿ. ಆ್ಯಂಡ್ ಆನ್ ದ ಅದರ್ ಸೈಡ್ ವ್ಯೂಸ್ ಡಾಟ್ ದ ನೇಮ್ ಆಫ್ ದ ಫಂಕ್ಷನ್ that you will write inside the views.py. So let me take it in the views.py. Views.py naga here we create our views ಅಥವಾ function ಅಂತಲೂ ಹೇಳ್ಬೋದು. So function starts with def followed by student register, student student register. The always remember ಪೈಥಾನ್ನಾಗ ಯಾವುದೇ ಫಂಕ್ಷನ್ ದಟ್ ಈಸ್ ವ್ಯೂನಾಗ ನೀವು ಯಾವುದೇ ಫಂಕ್ಷನ್ ಕ್ರಿಯೇಟ್ ಮಾಡಿರಿ that function will take one parameter, that is request colon illi. Sir, what I have to do here? It is very simple. Return render ante function ada. Inside this a request antano parameter ಇವನಿಗೆ ಏನು ಬಂದಿರ್ತದೆ ಅದು parameter ಪಾಸ್ ಮಾಡ್ತೀನಿ. ಸೆಕೆಂಡ್ ನಾಗ ಒಂದು ಕಾಲೇಜ್ ಆ್ಯಪ್ ದ ನೇಮ್ ಆಫ್ ಮೈ ಅಪ್ಲಿಕೇಶನ್ ಸ್ಲ್ಯಾಶ್ student register dot html ಅಥವಾ ಇಲ್ಲೂ ಯು ಕ್ಯಾನ್ ಗಿವ್ ಎನಿ ನೇಮ್ ಲೈಕ್ ಐ ಕ್ಯಾನ್ ಗಿವ್ register dot html. ಆದ್ರೆ ಪ್ರಾಬ್ಲಮ್ ಏನಾಗ್ತದೆ ಅಂದರೆ ರಿಜಿಸ್ಟ್ರಿ 2 ಪೇಜ್ ಬರ್ತಾವೆ. ಒಂದು ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಒಂದು ಬರ್ತದೆ, ಸ್ಟಾಫ್ ರಿಜಿಸ್ಟ್ರೇಷನ್ ಒಂದು ಬರ್ತದೆ. ಸೊ ಒಂದೇ ಒಂದು ರಿಜಿಸ್ಟರ್ ಅಂತ ನಾವು ವರ್ಡ್ ಎಲ್ಲರಿಗೂ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಐ ಆಮ್ ಕೀಪಿಂಗ್ ಇಟ್ ಆಸ್ ಸ್ಟೂಡೆಂಟ್ ರಿಜಿಸ್ಟರ್ ಡಾಟ್ HTML. ಸೊ ಇಷ್ಟು ಟೈಪ್ ಮಾಡಿರಿ, ಸೇವ್ ಮಾಡಿರಿ. ಸೆಕೆಂಡ್ ಸ್ಟೆಪ್ ಮುಗೀತು. ದಟ್ ಈಸ್ ಫಸ್ಟ್ ಸ್ಟೆಪ್ನಾಗ URLs, ಸೆಕೆಂಡ್ ಸ್ಟೆಪ್ನಾಗ views.py. ಈಗ ನೆಕ್ಸ್ಟ್ ನಂದು ಅಪ್ಲಿಕೇಶನ್ನಾಗ ಹೋಗಿ ರೆಂಡರ್ ಏನು ಮಾಡ್ತಾನೆ, he will always search for one function called one folder called templates. So create that folder templates. Inside template folder you have to create one more folder, college apps, college app, and inside college app I have to create a student register dot HTML file. So adana again we will make use of the editor, and inside this save the application template folder ಒಳಗ college app ಒಳಗೆ ಹೋಗಿ I will give student register dot HTML. So that should be the name of my HTML file. And then here we will design the HTML content in this. So HTML content naga adon bootstrap naginda onda I need to have the link. So let me take that. So bootstrap W3 schools. So start learning. I'll copy these header files. ಇದಾದ್ಮೇಲೆ ಇದ್ರ ಕೆಲಸ ಇಲ್ಲ ಈಗ ಸದ್ಯಕ್ಕೆ. and paste after this student register in the title tag. As I told you, title tag na compulsory, you should always make use of text in this. Second part, ನೀವು ಯಾವಾಗ ಇದು bootstrap in links ಕಾಪಿ ಮಾಡಿರ್ತೀರಿ, at least one time ನಿಮ್ಮ ಸಿಸ್ಟಮ್ ಶುಡ್ ಬಿ ನೆಟ್ ಕನೆಕ್ಟೆಡ್. ಯಾಕಂದ್ರೆ ನಿಮ್ಮ ಸಿಸ್ಟಮ್ನಾಗ ನೆಟ್ ಕನೆಕ್ಟೆಡ್ ಇರಲಿಲ್ಲ ಅಂತಂದ್ರೆ ವಾಟ್ ಎವರ್ ದ ಫೀಚರ್ಸ್ ಆರ್ ಡಿಫೈನ್ಡ್ ಇನ್ಸೈಡ್ ದಿಸ್ ಪರ್ಟಿಕ್ಯುಲರ್ ಫೈಲ್ ವಿಲ್ ನಾಟ್ ಬಿ ಕಾಪಿಡ್. ಸೊ ಹಿಂಗಾಗಿ ಕಂಪಲ್ಸರಿ ಈ ಫೈಲ್ಸ್ ಒಂದು ಸರ್ತಿ ಎಕ್ಸಿಕ್ಯೂಟ್ ಆಗಬೇಕಾದ್ರೆ ನಿಮ್ಮ ಸಿಸ್ಟಮ್ ಶುಡ್ ಬಿ ನೆಟ್ ಕನೆಕ್ಟೆಡ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ದೆನ್ ಐ ವಿಲ್ ಸ್ಟಾರ್ಟ್ ವಿತ್ ದ ಬಾಡಿ ಟ್ಯಾಗ್. ಅಲ್ಲಿ ವಿ ಕ್ರಿಯೇಟ್ ದ ಫಾರ್ಮ್ ಡಿಸೈನ್ ಇನ್ ದಿಸ್ ಕೇಸ್. ಸೊ ಫಾರ್ಮ್ ಡಿಸೈನ್ನಾಗ ಸ್ಟಾರ್ಟ್ ವಿತ್ ಒಂದು H3 ಕಂಟೆಂಟ್. I'll say student registration, and then start with the form tag. Form tag naga
name property FRM student register, then method is equal to post, and I don't want autocomplete to be set, so autocomplete off. Start taking the inputs from the user in this case. So start with input type. Of course, student name will be the first parameter. Sorry, it is text. Illi name of the tag. Next, compulsory field the, so required autofocus I will set it to on, and placeholder give it as enter student name. Always give the max length property, so you can give 100, and you can also give pattern. So illi pattern naga I should not allow the alphabets in this case. So sorry, I should not allow the numbers here. So bari alphabets ashte na allow ಮಾಡಬೇಕು. So A to Z, capital A to capital Z, only these should be allowed, minimum to maximum 100. So that is a first property. Next, put a HR tag, and you can also make use of class equal to form hyphen control. So ಅದೇ ರೀತಿಯೊಳಗ let me take other inputs. Input type is equal to email, name is equal to txt email id, placeholder is equal to enter email id, then max length should be 100, compulsory ada, so required property class equal to form hyphen control. Next, one more HR tag to break the text, line break madlike. Next, after this I need mobile number, so input type equal to number, name is equal to txt mobile number, then you can give min value is 63. I'll start with 63 1 2 3 1 2 3 1 2, and max value is 10 nines 1 2 3 4 5, and I'll just copy paste it. Next, after this pattern I need to allow only numbers in this case, so 0 to 9 flower bracket ಹಾಕ್ತೀನಿ, 10 comma 10, that is I need 10 digits. Sometimes he may enter the password also in this, sorry, the ID ಬೇಕಾಗಿಲ್ಲ, so 10 digits enter ಮಾಡು ಅಂತ ಹೇಳ್ತೀನಿ. Then next, HR tag close, and even we forgot the required property here, so compulsory I need to take from the user. Next, input, we will take input badlo I'll take select, and one more we missed, class equal to form hyphen control, HR tag select, class equal to form hyphen control, then required property name is equal to course, and then I will have option tag select course and message ಕೊಡ್ತೀನಿ, value I'll set it to empty. Next, again make use of the option tag and give course like BCA or some options, MCA, BSc, MSc, and BE, and MTech. So I'll give the options here. So that is the select tag, and then again close the HR
HR tag open ಮಾಡ್ಕೊರಿ, close it. Then I need input type equal to submit, name is equal to btn submit, value is equal to register, and I'll take input type equal to reset, name btn reset, and value is equal to cancel, class equal to btn success athwa primary, you can take whichever you want, success athwa primary, you can take anything here. Reset ಗೆ class generally we take is btn warning ಅಂದ್ರೆ ಆರೆಂಜ್ ಕಲರ್ನಾಗ ಇರ್ತದೆ. ಸೊ ಸಕ್ಸಸ್ ಇಸ್ ಆಲ್ವೇಸ್ ಗ್ರೀನ್ ಕಲರ್, ಪ್ರೈಮರಿ ಇತ್ತಂದ್ರೆ ಇಟ್ ವಿಲ್ ಬಿ ಅ ಬ್ಲೂ ಕಲರ್ ಇನ್ ದಿಸ್ ಕೇಸ್. ಸೊ ಇಷ್ಟು ಫಾರ್ಮ್ ಡಿಸೈನ್ ರೆಡಿ ಮಾಡ್ಕೋತೀವಿ. ರೆಡಿ ಮಾಡ್ಕೊಂಡ ತಕ್ಷಣ ಎನಿ ಡೌಟ್ ಸ್ಟಿಲ್ ಹಿಯರ್? ಓಕೆ. ಸೊ ಇಷ್ಟು ರೆಡಿ ಆದ ತಕ್ಷಣ ನೆಕ್ಸ್ಟ್ ಯು ಸ್ಟಾರ್ಟ್ ವಿತ್ ದ make migrations and migrate in this case. So first python manage.py make migrations, and it will return nothing in this case, that is 3. It will return no change detected because ನಾನು ನಿಮ್ಗೆ ಹೇಳಿನಿ make migration ಯಾವಾಗ ವರ್ಕ್ ಆಗ್ತದೆ ಅಂತಂದ್ರೆ when we make changes in the models.py that we are making today. Okay, next we have to execute the migrates. So click on migrate, so migrate on takshana it will start executing some commands in this case, and avella commands execute ಮಾಡಿ he will come back to the prompt. I'll erase the previous things. Okay, next to run the application python 3 manage.py run server is the application. Run madre and it should show you the quit the server with control C. So quit the server with control C and bantu andra whatever the steps you have done till here everything is fine. And he also tells you starting development server at server development, he is giving you the link. ಇದನ್ನು ಕ್ಲಿಕ್ ಮಾಡ್ಬೋದು ನೀವು ನಿಮ್ಮ ಬ್ರೌಸರ್ನಾಗ, ಇಟ್ ವಿಲ್ ಓಪನ್ ದ ಅಪ್ಲಿಕೇಶನ್. ಸೊ ಇಟ್ ಮೇ ಟೇಕ್ ಸಮ್ ಟೈಮ್. ಓಕೆ, ಸೊ ಇಟ್ ಹ್ಯಾಸ್ ಓಪನ್ ದ ಅಪ್ಲಿಕೇಶನ್. ಈಗ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಅವ ಬರೀ ನಿಮ್ಮ ಪ್ರಾಜೆಕ್ಟ್ ಓಪನ್ ಮಾಡ್ಯಾನ, ಅಪ್ಲಿಕೇಶನ್ ಎಲ್ಲದ ಗೊತ್ತಿಲ್ಲ ಅವನಿಗೆ. ನಿಮ್ದು ಅಪ್ಲಿಕೇಶನ್ ನೀವು ಆ್ಯಕ್ಸಸ್ ಮಾಡಬೇಕು ಅಂದ್ರೆ ಆ್ಯಸ್ ಐ ಟೋಲ್ಡ್ ಯು ಸ್ಲ್ಯಾಶ್ ದ ನೇಮ್ ಆಫ್ ದ ಅಪ್ಲಿಕೇಶನ್ ದಟ್ ಯು ಹ್ಯಾವ್ ಗಿವನ್ ಇನ್ ದ URLs ಆಫ್ ಯುವರ್ ಪ್ರಾಜೆಕ್ಟ್ ಫೋಲ್ಡರ್. ಸೊ ಪ್ರಾಜೆಕ್ಟ್ ಫೋಲ್ಡರ್ನಾಗ URLsನಾಗ ನೀವು SB ಕಾಲೇಜ್ ಅಂತ ಕೊಟ್ಟಿರಿ, ಆ್ಯಂಡ್ ದೆನ್ ಕ್ಲಿಕ್ ಆನ್ ಸ್ಲ್ಯಾಶ್. SB ಕಾಲೇಜ್ನಾಗ ಅಲ್ಲಿ ಹೋದ ತಕ್ಷಣ ಅವನಿಗೆ ನಾವು ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ಲಿ. ಹೀ ಗೋಸ್ ಟು ಕಾಲೇಜ್ನಾಗ URLs ನೋಡ್ತಾನೆ. ಅಲ್ಲಿ URLsನಾಗ SB ಕಾಲೇಜ್ ಅಂತ ಕೊಟ್ಟರೆ ಎಲ್ಲಿ ಹೋಗಬೇಕು ಅಂತ ಹೇಳಿದ್ದದ. ಸೊ SB ಕಾಲೇಜ್ ಹೋದೆ ಅಂತಂದ್ರೆ ಅಲ್ಲಿಂದ ಯು ಆರ್ ಟೆಲ್ಲಿಂಗ್ ಹಿಮ್ ಟು ಗೋ ಟು collegeapps.urls. So what he will do is he will go to college apps, inside that he will go to URLs. ಇಲ್ಲಿ ಹೋಗಿ ಏನು ಮಾಡಬೇಕು, ಯು ಆರ್ ಟೆಲ್ಲಿಂಗ್ ಹಿಮ್ ಓಪನ್ ದ ಸ್ಟೂಡೆಂಟ್ ರಿಜಿಸ್ಟರ್. ಸೊ ಯಾವಾಗ ನಾ ಇಲ್ಲಿ ಬ್ರೌಸರ್ನಾಗ ವೆನ್ ಐ ಟೈಪ್ ಸ್ಟೂಡೆಂಟ್ ರಿಜಿಸ್ಟರ್ ಸ್ಲ್ಯಾಶ್ he will come here, student register ಸ್ಲ್ಯಾಶಿಗೆ ಎಲ್ಲಿ ಹೋಗಬೇಕು, ಯು ಆರ್ ಟೆಲ್ಲಿಂಗ್ ಹಿಮ್ ವೆನ್ somebody types student slash go to views.student register. So then he will go to views.student register. In views.student register you are using a render function and you are telling him go to college app in that student register.html. So ಅವ ಏನು ಮಾಡ್ತಾನೆ, ರೆಂಡರ್ ಫಂಕ್ಷನ್ ಫಸ್ಟ್ he will go to the template ಫೋಲ್ಡರ್ನಾಗ ಸ್ಟೂಡೆಂಟ್ ಕಾಲೇಜ್ ಆ್ಯಪ್ನಾಗ ಹೋಗ್ತಾನೆ. ಅಲ್ಲಿ he sees student register.html and that page will be displayed on the screen. ಸೊ ಈ ರೀತಿಯೊಳಗೆ ಎವ್ರಿ ಟೈಮ್ ಯು ಟೈಪ್ ಅ URL ದ ಅಪ್ಲಿಕೇಶನ್ ವರ್ಕ್ಸ್. ನೀವು ಇಷ್ಟೇ ಟೈಪ್ ಮಾಡಿದ್ರೆ ಯೂಸ್ ಇಲ್ಲ. ಯಾವಾಗ SB ಕಾಲೇಜ್ ಅಂತ ಹಾಕ್ತೀರಿ ಇಟ್ ವಿಲ್ ಗೋ ಟು ದ URLs ಆಫ್ SB ಕಾಲೇಜ್. ಸೊ ಅಲ್ಲಿ ಹೋದ ತಕ್ಷಣ ಯು ವಿಲ್ ಗೆಟ್ ಟು ನೋ ಯು ಹ್ಯಾವ್ ಟು ಗೋ ಟು ನಿಮ್ಮದು ಕಾಲೇಜ್ ಆ್ಯಪ್ URLsಗೆ ಹೋಗಬೇಕು ಅಂತ. ಕಾಲೇಜ್ ಆ್ಯಪ್ URLsನಾಗ ಹೋದಾಗ
ಸ್ಟೂಡೆಂಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಯು ಟೋಲ್ಡ್ ಹಿಮ್ ವ್ಯೂಸ್ನಾಗ ಸ್ಟೂಡೆಂಟ್ ರಿಜಿಸ್ಟರ್ ಅಂತ ಒಂದು ಫಂಕ್ಷನ್ ಅದ, ಆ ಫಂಕ್ಷನಿಗೆ ಹೋಗಿ ಅಲ್ಲಿ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ದ ರೆಂಡರ್ ಫಂಕ್ಷನ್. ಸೊ ರೆಂಡರ್ ಫಂಕ್ಷನ್ ವಿಲ್ ಪರ್ಫಾರ್ಮ್ ದ ಆಪ್ರೇಷನ್ ಆ್ಯಂಡ್ ಹಿ ವಿಲ್ ಡಿಸ್ಪ್ಲೇ ಯು ದ ರಿಜಿಸ್ಟರ್ ಪೇಜ್ ಇನ್ ದಿಸ್. ಆ ಬಟನ್ಸ್ ಎರಡು ಸೆಂಟರ್ನಾಗ ತೊಗೊಂಡು ಬರಲಿಕ್ಕೆ ಐ ವಿಲ್ ಪುಟ್ ದ್ಯಾಟ್ ಅಪ್ಲಿಕೇಶನ್, ಅವೆರಡು ಬಟನ್ಸನ್ನು ಐ ವಿಲ್ ಪುಟ್ ಇಟ್ ಇನ್ಸೈಡ್ ದ ಸೆಂಟರ್ ಟ್ಯಾಗ್. Save this and you get your buttons in the center. So illi tana I hope nobody has any doubts. Illi something is missing, that is mobile heading, mobile number is missing. So for this placeholder we have missed. Placeholder, enter mobile number. ಇಫ್ ಯು ವಾಂಟ್ ಅಲ್ಲಿ ಮ್ಯಾಲೆ ಒಂದು ಲೇಬಲ್ನೂ ಕೊಡ್ಬೋದು, ಮೊಬೈಲ್ ನಂಬರ್. ಸೇಮ್ ವೇ ಯು ಕ್ಯಾನ್ ಗಿವ್ ಇಟ್ ಫಾರ್ ನೇಮ್, ಸ್ಟೂಡೆಂಟ್ ನೇಮ್. ಸೇಮ್ ವೇ ಫಾರ್ ಇಮೇಲ್ ಐ ಡಿ ಆ್ಯಂಡ್ ಕಾಲೇಜ್ ಅಂತೂ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದದ. ಆ್ಯಂಡ್ ಆಫ್ಟರ್ ದಿಸ್ ಅ ಬ್ರೇಕ್ ಸ್ಟೇಟ್ಮೆಂಟ್ ಸೊ ದ್ಯಾಟ್ ದ ಟ್ಯಾಗ್ ಶುಡ್ ಕಮ್ ಇನ್ ದ ನೆಕ್ಸ್ಟ್ ಲೈನ್. And actually I don't think you require this, so break tag bekagalla. Refresh, the text will be automatically in the next line. So ಇಲ್ಲಿ ಕಂಪಲ್ಸರಿ ಫೀಲ್ಡ್ ಇತ್ತಂದ್ರೆ I told you ಸ್ಟಾರ್ ಫೀಲ್ಡ್ ಹಾಕ್ರಿ ಅಂತೇಳಿ, so that is also important. So font, I'll put a font tag inside this star and say ಕಲರ್ ಇಸ್ ಈಕ್ವಲ್ ಟು ರೆಡ್. ಜಸ್ಟು ಅಲ್ಲಿ ಯಾವುದ್ಯಾವುದಕ್ಕೆ ರಿಕ್ವೈರ್ಡ್ ಅಂತೇಳಿ ನೀವು ಆಟ್ರಿಬ್ಯೂಟ್ ಹಾಕಿರ್ತೀರಿ, ಅವರಿಗೆಲ್ಲ ಏನಂತಂದ್ರೆ ಆ ಟೆಕ್ಸ್ಟಿಗೆ ಯು ಮೇಕ್ ಇಟ್ ಆಸ್ ಕಂಪಲ್ಸರಿ. ಸೆಲೆಕ್ಟ್ ಕೋರ್ಸ್. ಸೊ ನಾವು ಯು ಕ್ಯಾನ್ ಸಿ ಸ್ಲೈಟ್ ಮಾಡಿಫಿಕೇಷನ್ಸ್. ನಿಮಗೆ ಸ್ಕ್ರೀನ್ ಬಿಡ್ತ್ ಕಮ್ಮಿ ಬೇಕು ಅಂತಂದ್ರೆ ಅದೂ ಆಪ್ಷನ್ ಹೇಳಿದ್ದೆ. ವಾಟ್ ಯು ಕ್ಯಾನ್ ಡೂ ಇಸ್ put it inside a division tag, ಒಂದು ಪೂರ್ತಿ ಡಿವಿಷನ್ ಟ್ಯಾಗ್ ಯೂಸ್ ಮಾಡ್ಕೊರಿ. ಸ್ಟೈಲ್ ಪ್ರಾಪರ್ಟಿ, ಇನ್ ದ್ಯಾಟ್ ವಿಡ್ತ್ ಪ್ರಾಪರ್ಟಿ ಗಿವ್ ಇಟ್ 80% ಆ್ಯಂಡ್ ಈ ಡಿವಿಷನಿಗೆ ಫಾರ್ಮ್ ಟ್ಯಾಗ್ ಆದಮೇಲೆ ಕ್ಲೋಸ್ ಮಾಡಿರಿ. ಸೊ ಇಫ್ ದ ಹೋಲ್ ಫಾರ್ಮ್ ಇಸ್ ಪುಟ್ ಹಿಯರ್, ದ ಫಾರ್ಮ್ ವಿಡ್ತ್ ಇಸ್ ರೆಡ್ಯೂಸ್ಡ್. ಸರ್ ಪೂರ್ತಿ ಸೆಂಟರ್ನಾಗ ಬರಬೇಕು, ಯೂಸ್ ಅ ಸೆಂಟರ್ ಟ್ಯಾಗ್ ಇನ್ ದಿಸ್ ಕೇಸ್. ಸೊ ಯೂಸ್ ದ ಸೆಂಟರ್ ಟ್ಯಾಗ್, ಆ ಡಿವಿಷನಿಗೆ ಪೂರ್ತಿ ಸೆಂಟರ್ ಟ್ಯಾಗ್ನಾಗ ಹಾಕ್ರಿ. ನಾವು ದ ಹೋಲ್ ಕಂಟೆಂಟ್ ವಿಲ್ ಬಿ ಇನ್ ದ ಸೆಂಟರ್. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಏನಂತಂದ್ರೆ ದ ಟೆಕ್ಸ್ಟ್ ವಿಲ್ ಆಲ್ಸೋ ಕಮ್ ಇನ್ ದ ಸೆಂಟರ್ ಇಫ್ ಯು ಪುಟ್ ಅ ಸೆಂಟರ್ ಟ್ಯಾಗ್. ಸೊ ರಿಮೂವ್ ದಿಸ್, ರಿಮೂವ್ ದ division also. Use the table tag best. Table tag inside this, align center, style property, width set to 80%. So table tag naga compulsory tr, in that one tr td and ಈ ಟಿ ಡಿ ಒಳಗೆ ಪೂರ್ತಿ ನಿಮ್ಮದು ಫಾರ್ಮ್ ಟ್ಯಾಗ್ ಹಾಕ್ರಿ, ಪೇಸ್ಟ್ ಇಟ್. ಇಟ್ ಈಸ್ ಜಸ್ಟ್ ಟು ಮೇಕ್ ಇಟ್ ಫಾರ್ಮ್ ಸೈಜ್ ಸಣ್ಣದಿರಬೇಕು, ಸೆಂಟ್ರ್ನಾಗ ಬರಬೇಕು, ಬಟ್ ಲೇಬಲ್ಸ್ ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್. ಇಷ್ಟು ಮಾಡ್ಬೇಕಂದ್ರೆ ಟೇಬಲ್ ಟ್ಯಾಗ್ ಒಳಗೆ ಒಂದು ಟಿ ಆರ್ ಮಾಡಿ ಕ್ರಿಯೇಟ್ ಮಾಡಿ ಅದ್ರಾಗ ಒಂದು ಟಿ ಡಿ ಕ್ರಿಯೇಟ್ ಮಾಡಿ ನಿಮ್ಮ ಫಾರ್ಮ್ ಟ್ಯಾಗ್ ಅದು ಪೂರ್ತಿ ಟಿ ಡಿ ಒಳಗೆ ಪೇಸ್ಟ್ ಮಾಡ್ತೀರಿ. ನೋ ಡೌಟ್ ಸ್ಟಿಲ್ ಹಿಯರ್ ಎವ್ರಿ ಒನ್. ಇಫ್ ಎನಿ ಒನ್ ಹ್ಯಾಸ್ ನಾಟ್ ಅಂಡರ್ಸ್ಟುಡ್ ಎನಿ ಸ್ಟೆಪ್ ಯು ಕ್ಯಾನ್ ಆಸ್ಕ್, ಬಿಕಾಸ್ ಇಲ್ಲಿ ತನಕ ಆಲ್ರೆಡಿ ನಾವು ನಿನ್ನೆ ಮಾಡೀವಿ. ನೆಕ್ಸ್ಟ್ ಸ್ಟೆಪ್ ಇಸ್ ವಾಟ್ ವಿ ಆರ್ ಡೂಯಿಂಗ್ ನಾವು. ಓಕೆ, ಸೊ ನೋ ಡೌಟ್ಸ್ ಅಂತಂದ್ರೆ ಟೆಂಪ್ಲೇಟ್ ಅಂತ ಅನ್ನೋದು ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೇಕ್ರಿ. ನಿಮ್ಮದು ಅಪ್ಲಿಕೇಶನ್ನಾಗ ಟೆಂಪ್ಲೇಟ್ಸ್ ಅಂತ ನಾವು ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಿ. ಆ ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀರಿ ಕಾಲ್ಡ್ ಆಸ್ ಕಾಲೇಜ್ ಆ್ಯಪ್ಸ್. ಇಲ್ಲಿ ಆ್ಯಕ್ಚುಲಿ ಏನು ಬೇಕಾದ ಹೆಸರು ಕೊಡ್ಬೋದು, ಬಟ್ ವಿ ಜನರಲಿ ಗಿವ್ ದ ನೇಮ್ ಆಫ್ ಅವರ್ ಅಪ್ಲಿಕೇಶನ್. ಅದ್ರ ಒಳಗೆ ನಮ್ದು ಎಲ್ಲ HTML ಫೈಲ್ಸ್ಗಳನ್ನು ಸೇವ್ ಮಾಡ್ಕೋತೀವಿ. ಸೊ ಯಾವಾಗ ನಮ್ಮದು ವ್ಯೂಸ್ ಡಾಟ್ py ಏನಾಗ ಫಂಕ್ಷನ್ ಎಕ್ಸಿಕ್ಯೂಟ್ ಆಗ್ತದೆ,
ಇಲ್ಲಿ ರೆಂಡರ್ ಫಂಕ್ಷನ್ ಏನು ಮಾಡ್ತಾನೆ ಅಂತಂದರೆ ಟೆಂಪ್ಲೇಟ್ಸ್ ಫೋಲ್ಡರಿಗೆ ಹೋಗ್ತಾನೆ. ಟೆಂಪ್ಲೇಟ್ಸ್ ಫೋಲ್ಡರ್ನಾಗ ಹೀ ಸೀಸ್ ದೆರ್ ಈಸ್ ಒನ್ ಮೋರ್ ಫೋಲ್ಡರ್ ಕಾಲ್ಡ್ ಆಸ್ ಕಾಲೇಜ್ ಆ್ಯಪ್. ಸೊ ಕಾಲೇಜ್ ಆ್ಯಪ್ ಫೋಲ್ಡರ್ ಒಳಗೆ ಹೋಗ್ತಾನೆ. ಆ ಕಾಲೇಜ್ ಆ್ಯಪ್ನಾಗ ಯು ಟೋಲ್ಡ್ ಸ್ಟೂಡೆಂಟ್ ರಿಜಿಸ್ಟರ್ .html ರನ್ ಆಗಬೇಕು ಅಂತಂದ್ರೆ ಯು ವಿಲ್ ಎಕ್ಸಿಕ್ಯೂಟ್ ದ ಸ್ಟೂಡೆಂಟ್ ರಿಜಿಸ್ಟರ್ .html. ಸೊ ಟೆಂಪ್ಲೇಟ್ ಫೋಲ್ಡರ್, ಆ ಟೆಂಪ್ಲೇಟ್ ಫೋಲ್ಡರ್ನಾಗ ನಿಮ್ದು ಅಪ್ಲಿಕೇಶನ್ ಫೋಲ್ಡರ್ ಇನ್ನೊಂದು ಕ್ರಿಯೇಟ್ ಮಾಡ್ತೀರಿ, ಅದರೊಳಗೆ HTML ಫೈಲ್ಸ್ ಸ್ಟೋರ್ ಮಾಡಲಿಕ್ಕೆ. ಓಕೆ, ಎಸ್. ಎನಿ ಅದರ್ ಡೌಟ್ಸ್? ಓಕೆ, ಸೊ ಇಷ್ಟು ಆದಮೇಲೆ ದ ನೆಕ್ಸ್ಟ್ ಸ್ಟೆಪ್ ವಿ ಡೂ ಇಸ್ ವಿ ಹ್ಯಾವ್ ಟು, ಇಲ್ಲಿ ಯಾವುದದು ಅಲ್ಲಿ ಕ್ಲೋಸ್ ದ ಅನ್ನೆಸೆಸರಿ ಫೈಲ್ಸ್. ಓಕೆ, ಇದು ನಮ್ಮದು ಪ್ರಾಜೆಕ್ಟಿಂದದ ನಾಟ್ ರಿಕ್ವೈರ್ಡ್. HTML ಫೈಲ್ ಬೇಕು, ವ್ಯೂಸ್ ಬೇಕು, URLs. ಇವು ಹಮೇಶ 3 ಫೈಲ್ಸ್ಗಳು ಓಪನ್ ಇರಬೇಕು ಬಿಕಾಸ್ ಮೋಸ್ಟ್ ಆಫ್ ದ ಚೇಂಜಸ್ ಟೇಕ್ಸ್ ಪ್ಲೇಸ್ ಹಿಯರ್. ನೆಕ್ಸ್ಟ್ ನಿಮ್ಮ ಸಿಸ್ಟಮ್ನಾಗ ಯು ಹ್ಯಾವ್ ಒನ್ ಮೋರ್ ಫೈಲ್ ಕಾಲ್ಡ್ ಆಸ್ models.py. models.py is nothing but it is a form which will tell the structure that should be created inside the database. ನಿಮ್ಮ ಸಿಸ್ಟಮ್ನಾಗ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರ್ತದ, ದಟ್ ಈಸ್ SQLite DB ಅಂತೇಳಿ. ಅದ್ರೊಳಗೆ ನೀವು ಏನೇ ಟೇಬಲ್ಸ್ ಕ್ರಿಯೇಟ್ ಮಾಡಬೇಕು ಅಂದರೆ ಡೈರೆಕ್ಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಸೊ ಫಾರ್ ದ್ಯಾಟ್ ದೇ ಹ್ಯಾವ್ ಕ್ರಿಯೇಟೆಡ್ ಒನ್ ಪರ್ಟಿಕ್ಯುಲರ್ ಫೈಲ್ ಕಾಲ್ಡ್ ಆಸ್ ಮಾಡಲ್ಸ್. ಈ ಮಾಡಲ್ಸ್ನ ಹೆಂಗೆ ಕ್ರಿಯೇಟ್ ಮಾಡ್ತೀವಿ? ವೆರಿ ಸಿಂಪಲ್. ಆಲ್ ದ ಟೇಬಲ್ಸ್ ಆರ್ ಕಾಲ್ಡ್ ಆಸ್ ಮಾಡಲ್ಸ್ ಇನ್ ಕೇಸ್ ಆಫ್ ಪೈಥಾನ್. ಸೊ ಮಾಡಲ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಕ್ರಿಯೇಟ್ ಅ ಕ್ಲಾಸ್. ಸೊ ಕ್ಲಾಸ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಸೇಮ್ ಸಿ ಲ್ಯಾಂಗ್ವೇಜ್ನಾಗ ಕ್ಲಾಸ್ ಅನ್ನೋ ಕೀವರ್ಡ್ ಯೂಸ್ ಮಾಡ್ತಿದ್ವಿ, ನಾವು ಪೈಥಾನ್ನಾಗೂ ಕ್ಲಾಸ್ ಅನ್ನೋ ಕೀವರ್ಡೇ ಯೂಸ್ ಮಾಡ್ತೀವಿ. ಫಾಲೋಡ್ ಬೈ ದ ನೇಮ್ ಆಫ್ ದ ಮಾಡಲ್. ಸೊ ನೇಮ್ ಆಫ್ ದ ಮಾಡಲ್ ಅಥವಾ ಕ್ಲಾಸ್ ನೇಮ್ ಎರಡು ಸೇಮ್, ಬಟ್ ನಾವು ಜನರಲಿ models.pyನ ಬರೆಯೋದ್ರಿಂದ ವಿ ಕಾಲ್ ದಮ್ ಆ್ಯಸ್ ಅ ಮಾಡಲ್ ನೇಮ್ ಇನ್ ದಿಸ್. ಮಾಡಲ್ ನೇಮ್ನ ಏನು ಮಾಡ್ತೀನಿ, ಐ ವಿಲ್ ಕೀಪ್ ಸ್ಟೂಡೆಂಟ್ ರಿಜಿಸ್ಟರ್. ಯಾಕಂದರೆ ಇದ್ರಾಗೆಲ್ಲ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ದು ಡೇಟಾ ಬೇಕಾಗ್ಯದ. ಆ್ಯಂಡ್ ಪ್ರತಿ ಒಂದೊಂದು ಕ್ಲಾಸ್ ದಟ್ ಯು ಕ್ರಿಯೇಟ್ ಹಿಯರ್ ಯು ಹ್ಯಾವ್ ಟು ಪಾಸ್ ಅ ಪ್ಯಾರಾಮೀಟರ್ ಕಾಲ್ಡ್ ಆ್ಯಸ್ models.model. ಸೊ ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್. ಮಾಡಲ್ಸ್ ಆಲ್ರೆಡಿ ಇಂಪೋರ್ಟ್ ಮಾಡಿರೋಂಥ ಫೈಲ, in that you have to put a one more access, that is model with M capital, and the function irli, class irli, looping statement irli, conditional statement irli, here it starts with colon. So C++ na flower bracket use ಮಾಡ್ತೀವಿ, starting point open ಮಾಡಲಿಕ್ಕೆ flower bracket open ಯೂಸ್ ಮಾಡ್ತೀವಿ. ಬಟ್ ಇನ್ ಕೇಸ್ ಆಫ್ ಪೈಥಾನ್ ಯಾವುದೇ ಕ್ಲಾಸ್ ನೇಮ್ ಬರೀರಿ ಅಥವಾ ಒಂದು ಡೆಫಿನಿಷನ್ ನೇಮ್ ಬರೀರಿ, or you write a if condition, you write a looping statements, we put a colon. Click on enter. Enter ಅಂತ ಕ್ಲಿಕ್ ಮಾಡಿದ ತಕ್ಷಣ give a tab space, and ಇಲ್ಲಿ what informations that you want to store about the student, that mainly depends on what information we are taking from the user. Yes. Yes. No, for login we don't create it. Login page generally they don't have a model. Okay, so login has a different work. Okay, yes, you have to create one more HTML file called student register. Okay, so we create a model here, and ಈ ಮಾಡೆಲ್ನಾಗ ನಾ ಫಸ್ಟ್ ಇನ್ಫಾರ್ಮೇಷನ್ ಏನು ತೊಗೊಲಿಕತ್ತೀನಿ ಯೂಸರ್ ಕಡೆಯಿಂದ. ಲೆಟ್ ಅಸ್ ಸಿ ದ್ಯಾಟ್ ಪರ್ಟಿಕ್ಯುಲರ್ ಫೀಲ್ಡ್. ಸೇ ಐ ಆಮ್ ಟೇಕಿಂಗ್ ನೇಮ್ ಆಫ್ ದ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ನೇಮ್ ತಗೋದ್ರಿಂದ ಇನ್ಸೈಡ್ ದಿಸ್ ದ ಫಸ್ಟ್ ವೇರಿಯಬಲ್ ಐ ಹ್ಯಾವ್ ಟು ಡಿಕ್ಲೇರ್ ಇಸ್ ಸ್ಟೂಡೆಂಟ್ ನೇಮ್. ಸ್ಟೂಡೆಂಟ್ ನೇಮ್ ವೇರಿಯಬಲ್ ಅದ, ಆ್ಯಂಡ್ ದಿಸ್ ವೇರಿಯಬಲ್ ಶುಡ್ ಬಿ ಕಂಟಿನ್ಯೂಸ್, ನೋ symbols, and it should always start with alphabets or underscore. Equal to ಇದ್ರದ್ದು ಡೇಟಾ ಟೈಪ್ ಡಿಫೈನ್ ಮಾಡಬೇಕು, ಲೈಕ್ ಯಾವ ಟೈಪ್ ಡೇಟಾ ಇದ್ರಾಗ ಸ್ಟೋರ್ ಮಾಡ್ಬೋದು ಅಂತೇಳಿ. ಅದ್ರ ಸಲುವಾಗ ಮಾಡಲ್ಸ್ ಅಂತನೋ ಕ್ಲಾಸ್ ಒಳಗೆ ದೆರ್ ಈಸ್ ಒನ್ ಫಂಕ್ಷನ್ ಕಾಲ್ಡ್ ಆ್ಯಸ್ ಕ್ಯಾರ್ ಫೀಲ್ಡ್. ಸೊ ಕ್ಯಾರ್ ಫೀಲ್ಡ್ನಾಗ ರಿಮೆಂಬರ್ C is capital, F is capital.
open close. And inside this we give one more attribute, that is we pass one parameter saying that max underscore length equal to 100. Now understand this particular line very clearly. ಈಗ ನಾ ಯೂಸರ್ ಕಡೆಯಿಂದ ಏನೇನು ಇನ್ಪುಟ್ಸ್ ತೊಗೊಲಿಗತ್ತೀನಿ ಇದು ಎಲ್ಲ ಇನ್ಪುಟ್ಸ್ಗಳು ಸ್ಟೋರ್ ಆಗಬೇಕು. ಸೊ ಸ್ಟೋರ್ ಆಗಬೇಕು ಅಂತಂದ್ರೆ ಫಾರ್ ಈಚ್ ಇನ್ಪುಟ್ ದಟ್ ಐ ಆಮ್ ಟೇಕಿಂಗ್ ಹಿಯರ್ ಐ ಹ್ಯಾವ್ ಟು ಡಿಕ್ಲೇರ್ ವೇರಿಯೇಬಲ್ಸ್ ಇನ್ಸೈಡ್ ದ ಕ್ಲಾಸ್ ಆಫ್ ದ ಮಾಡಲ್ಸ್ ಫೈಲ್. ಸೊ ಮಾಡಲ್ಸ್ ಡಾಟ್ ಪಿ ವೈನಾಗ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀನಿ ಆ್ಯಂಡ್ ಆ ವೇರಿಯೇಬಲ್ಗೆ ಮಾಡಲ್ಸ್ ಡಾಟ್ ಅಂತ ಯೂಸ್ ಮಾಡಿ ಐ ಮೇಕ್ ಯೂಸ್ ಆಫ್ ಅ ಫಂಕ್ಷನ್ ಕಾಲ್ಡ್ ಆಸ್ ಕ್ಯಾರ್ ಫೀಲ್ಡ್. ಮೀನ್ಸ್ I am telling that student name is a character type data type. So only character format data store madu antele. Remember, character does not mean only alphabets. You can store numbers, symbols and alphabets. But it is all these are known as characters. So char field ant kodtini maximum est letters na store ಮಾಡಬಹುದು. For that a one more variable is used, max underscore length equal to 100. That means he can take maximum up to 100 letters, not more than that. ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೆ, ನೀವು ಯಾವಾಗೇ ಫಾರ್ಮ್ ಡಿಸೈನ್ ಮಾಡಬೇಕಾದಾಗ ಕಂಪಲ್ಸರಿ ಯು ಮಸ್ಟ್ ಎಂಟರ್ ದ ಮ್ಯಾಕ್ಸ್ ಲೆಂತ್ ಪ್ರಾಪರ್ಟಿ ಇನ್ ದ HTML ಫಾರ್ಮ್ ಡಿಸೈನ್. ಯಾಕಂದ್ರೆ ಸಪೋಸ್ ನಾನು ಇಲ್ಲಿ 120 ಕೊಡ್ತೀನಿ ಆ್ಯಂಡ್ ಇನ್ ದ ಮಾಡಲ್ಸ್ ಇಟ್ ಇಸ್ ಓನ್ಲಿ 100. ಸೊ ಯೂಸರ್ ಎಂಟರ್ಸ್ 120 ಕ್ಯಾರೆಕ್ಟರ್ಸ್. ಆ 120 characters cannot be stored inside the variable called as student name and it will throw a exception. ಹಂಗೆ ಆಗಬಾರ್ದು ಅಂತಂದ್ರೆ ನೀವು ಯಾವ ಟ್ಯಾಗ್ ಬರೆದಿರ್ತೀರಿ ಅದರ ಮ್ಯಾಕ್ಸ್ ಲೆಂತ್ ಪ್ರಾಪರ್ಟಿ ಎಷ್ಟು ಕೊಟ್ಟಿರಿ ಸೇಮ್ ಮ್ಯಾಕ್ಸ್ ಲೆಂತ್ ಶುಡ್ ಬಿ ಗಿವನ್ ಇನ್ ದ models.py. Same way, go to the next. The second attribute I am taking is email ID. So email ID equal to models dot char field. Inside this max underscore length equal to, so email ID no 100 kottini, so I'll give 100 here, LNGTH. Next, third, I need to take mobile number, so I'll declare one variable mobile number equal to models dot char field open bracket max underscore length and I say equal to 10 because now maximum have told that the mobile number should have 10 digits. So hingagi I am telling him the max length here should also be 10 in this case. Next, after this I have taken the next field, that is course. So course equal to models dot char field open bracket max length equal to, say ಅಲ್ಲಿ hardly ಇರೋದು MCA MTech 10 digits is more than enough for me, so I'll just give 10. So max underscore length equal to 10, so it will take 10 digits. ಇಷ್ಟು ನನಗೆ ಅಲ್ಲಿ ಎಷ್ಟು ಇನ್ಪುಟ್ಸ್ ಯೂಸರ್ ಕಡೆಯಿಂದ ತೊಗೊಲಿಕತ್ತೀನಿ ಪ್ರತಿ ಒಂದೊಂದು ಇನ್ಪುಟ್ಗೆ I need to have a separate variable in this case, and each variable must have the type of data that it is storing along with the size, the maximum value or the number of characters it can hold. Sir, suppose integer ittandre ಏನು ಮಾಡಬೇಕು, we have a attribute called integer field. Instead of char field ನೀವೇನಂದ್ರೆ integer field ಅಂತ ಕೊಡ್ತೀರಿ, I capital F capital. ನೀವು ಈವನ್ ಮೊಬೈಲ್ ಇದು ಇಮೇಲ್ ಐ ಡಿ ತೊಗೋಬೇಕಾದಾಗ ಯು ಹ್ಯಾವ್ ಅ ಡೇಟಾ ಟೈಪ್ ಹಿಯರ್ ಕಾಲ್ಡ್ ಆ್ಯಸ್ ಇಮೇಲ್ ಫೀಲ್ಡ್ ಅಂತಲೂ ಬರ್ತದೆ, ಬಟ್ ಕರೆಂಟ್ಲಿ ಐ ಆಮ್ ಟೇಕಿಂಗ್ ಇಟ್ ಆಸ್ ಕ್ಯಾರ್ ಫೀಲ್ಡ್ ಓನ್ಲಿ ಇನ್ ದಿಸ್. ಯಾಕಂದ್ರೆ ವ್ಯಾಲಿಡೇಷನ್ ಆಲ್ರೆಡಿ ನಾ ಅಲ್ಲಿ ಇದ್ರೊಳಗೆ ಮಾಡಿದ್ದದ, ಸೊ ಐ ವಿಲ್ ಕೀಪ್ ದಿಸ್ ಆ್ಯಸ್ ಕ್ಯಾರ್ ಫೀಲ್ಡ್ ಇಟ್ ಸೆಲ್ಫ್. ಸೊ ವಾಟ್ ಆರ್ ದ ಡೇಟಾ ಟೈಪ್ಸ್ ಯು ಹ್ಯಾವ್ ಈಸ್ ಕ್ಯಾರ್ ಫೀಲ್ಡ್, ಇಮೇಲ್ ಫೀಲ್ಡ್, ಡೇಟ್ ಫೀಲ್ಡ್, ನಂಬರ್ integer field, positive integer field. These are all the different types of values. Adr bagge nanu nimage ಒಂದು separate session I'll take where I'll tell you the different types of functions that we have in the models class. ಸದ್ಯಕ್ಕೆ ನನಗೆ ಎಲ್ಲಾನು ಕ್ಯಾರ್ ಫೀಲ್ಡ್ ಇರೋದ್ರಿಂದ I have kept everything to be a
care field in this case. ಈಗ ಇವನ್ ನನ್ನ ಸ್ಟೂಡೆಂಟ್ನಾಗ ಹನನ ಐ ಮೀನ್ ಈಸ್ ಈ ಮೈ ಸ್ಟೂಡೆಂಟ್ ಆರ್ ನೋ, ಅದ್ರ ಸಲುವಾಗಿ ನಾವು ಒಂದು ಎಕ್ಸ್ಟ್ರಾ ಫೀಲ್ಡ್ ಇಟ್ಕೋಬೋದು. ಬಟ್ ಎನಿವೆ ದಟ್ ಇನ್ನೊಂದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಜಲ್ದಿ ಬೇಡ. ವಿಲ್ ಕೀಪ್ ಇಟ್ ಇನ್ ಅ ಸಿಂಪಲ್ ಮೆಥಡ್ ಇನ್ ದಿಸ್. ಸೊ ಐ ಹೋಪ್ ಮಾಡಲ್ಸ್ ಕ್ರಿಯೇಟ್ ಮಾಡೋದು ಕ್ಲಿಯರ್ ಇದ್ದಾರೆ. ಇಫ್ ಎನಿ ಒನ್ ಹ್ಯಾಸ್ ಅ ಡೌಟ್ ಯು ಕ್ಯಾನ್ ಆಸ್ಕ್. ಓಕೆ ಗುಡ್. ಸೊ ಒನ್ ಬೈ ಒನ್ ಯಾರೋ ಒಬ್ರು ಕೇಳ್ರಿ. ಇಲ್ಲಿ ಯಾವ್ದು ಬೇಕಾದ್ ತೊಗೋಬೋದ್ರಿ, ಕ್ಯಾಪಿಟಲ್ ಸ್ಮಾಲ್ ಏನು ಫರಕ್ ಬೀಳಂಗಿಲ್ಲ. ಆದ್ರೆ ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ ಇರ್ತದೆ. ಕೋಡಿಂಗ್ ಸ್ಟ್ಯಾಂಡರ್ಡ್ಸ್ ಆಲ್ವೇಸ್ ಸೇಸ್ ದ್ಯಾಟ್ ನೀವೇನು ಕ್ಲಾಸ್ ನೇಮ್ ಬರೀತೀರಿ ಆ ಕ್ಲಾಸ್ ನೇಮ್ನಾಗ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಮಸ್ಟ್ ಬಿ ಕ್ಯಾಪಿಟಲ್. ಸೊ ಸ್ಟೂಡೆಂಟ್ ರಿಜಿಸ್ಟರ್ ಅಂತದ ಎಸ್ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್. ನಾವು ಕಂಪ್ನಿಯೊಳಗೆ ಅದನ್ನು ಕ್ಯಾಮಲ್ ಕೇಸ್ ಅಂತ ಹೇಳ್ತೀವಿ. ಸೊ ಕ್ಯಾಮಲ್ ಕೇಸ್ ಅಂತಂದ್ರೆ ಪ್ರತಿ ವರ್ಡಿಂದ ಫಸ್ಟ್ ಲೆಟ್ರ್ ಕ್ಯಾಪಿಟಲ್ ಇರಬೇಕು. ಸೊ ಆ ಕನ್ವೆನ್ಷನ್ ಫಾಲೋ ಮಾಡಿರಿ. ಬಿಕಾಸ್ ಆ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋದನ್ನು ಅಷ್ಟೇ ಇಂಪಾರ್ಟೆಂಟ್. ನೀವು ಬರೀ ಕೋಡಿಂಗ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಈವನ್ ದ ಸ್ಟ್ಯಾಂಡರ್ಡ್ಸ್ ಆಫ್ ದೋಸ್ ಶುಡ್ ಬಿ ಫಾಲೋಡ್. ಈವನ್ ವೇರಿಯೇಬಲ್ ನೇಮ್ನು ಕೆಲವೊಂದು ಕಂಪ್ನಿಯೊಳಗೆ ಅವ್ರು ಕ್ಯಾಮಲ್ ಕೇಸ್ ಬೇಕು ಅಂತ ಹೇಳ್ತಾರೆ. ಕ್ಯಾಮಲ್ ಕೇಸ್ ಅಂತಂದ್ರೆ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್ ಮಸ್ಟ್ ಬಿ ಕ್ಯಾಪಿಟಲ್. ಸೊ ಯು ಶುಡ್ ಫಾಲೋ ಸಮಥಿಂಗ್ ಲೈಕ್ ದಿಸ್. ಭಾಳ ಬೆಸ್ಟ್ ಪ್ರೋಗ್ರಾಮರ್ ಆಗಬೇಕಾಗಿತ್ತು ಅಂತಂದ್ರೆ ಫಾಲೋ ದಿಸ್. ಓಕೆ, ಮತ್ತೆ ಯಾರ್ದು ನೆಕ್ಸ್ಟ್ someone was asking the doubt. Line number 3 is here we are creating a class, and like we have created a function name always starts with the keyword def. Like that all the class can be created using a class keyword. So here class is the keyword in this case. Next it is student register. It is the name of the class, or I can say it is a name of the model. In simple words, if you know MySQL, it can also be called as a table name. Similar to that, here we call them as a model name in this case. And all the models which we create in model.py, they will accept one parameter called as models.model. Model is nothing but it is a data type defined by it is a class defined by the Python language. Okay, so that should be passed as a parameter to the student register class. And like in the definition we must start with the colon. So colon represents it is a starting of the class called as student register. Okay, so that is line number 3. Because they have defined that model name m to be capital. Okay, so say ಇದು ಬರ್ದು most important save this. Save ಮಾಡಿದ ತಕ್ಷಣ, since I had told you the first day when I was explaining Python, if you make any changes inside the models.py, go to the command prompt, stop the execution, and you have to execute make migrations and migrate. Because I've made changes in the models.py, I have to run Python 3 manage.py. It is make migrations. So now you can see when I executed make migrations, every time before he was showing no changes detected, but this time he showed me migration for college app /migration. A new folder is created. Inside that he says 0001_initial.py create model student register. Means he told that when I executed that make migration, I created one particular file called as 0001_initial.py, which is nothing but create model student register. So we will have a look on this particular file. So now I have got a folder called migrations.
inside that this is that 0001 underscore initial, that is the name of this particular file. Open this file. Here this is how the migration code has been written in this case. Okay, so this is something like the name of the model is student register. What are all the fields here? These are all the fields that you have given. Now you may ask, sir, I did not give this field ID. Then how did this come here? It is always remember Python or in Django framework, whatever the columns you want to add, you can add them. By default, one extra column will be added called as ID for each and every model. Means for each and every class inside the models.py, you will create one column called as ID, whose attribute, the data type will be auto field. Auto field means that will automatically keep incrementing, and here he says auto created true, means it is automatically generated, and he says primary underscore key is equal to true. Now sometimes we don't want the ID to be primary key. In that case, we can ourselves give a column here saying comma primary underscore key equal to true. Now since we did not have any primary key over there, so he himself created one primary key and the he has set to true. So let it be that should be a student ID automatic generate agada. So I'll make that itself as a primary key in this case. So I'll not and never ever make any change in this particular file. It is only for your reference. Now ಇನ್ನೊಂದು class create ಮಾಡಿದೆ ಅಂತಂದ್ರೆ one more class will be created and it will have the same this kind of a features in this case. So ಈ type ಇನ್ನೊಂದು features ಇದ್ರೊಳಗೆ add ಆಗ್ತದೆ. So this is a file that has all the tables that you have created in this case. So models.py ನಾಗ ಹೆಂಗೆ ನೀವು modifications ಮಾಡ್ತೀರಿ ಅದೇ ರೀತಿಯೊಳಗೆ the changes will be done inside this file, that is 0001 underscore initial. So that's it. ಇಷ್ಟ ಆದ್ಮೇಲೆ compulsory you have to execute the migrate command. So migrate command is must. So now you can see migrate command and click ಮಾಡಿದಾಗ he did not give a big list. ಇವೆಲ್ಲ ಮೊದಲೇ ಆಲ್ರೆಡಿ migrations apply ಆಗಿತ್ತು. He says running migration and now I am applying college app naginda 0001 underscore initial. So I have added that also file to my application in this case, and he says a message okay, means there is no problem. After this, run the application using the run server. So if there is any mistake there, it will list those errors. Illa andra you will get quit the server with Control C. No doubts in the yes. File. It is a file. See what? No, that is a name that is given by the Django. It is just a name of a file. It will give 0002, 0003, 0004, it goes on. Just a serial number for files that you have created in this case, and that is always given by the Django framework. And actually we are not never bothered about this file. We don't even open that particular file in this case. Just for a knowledge purpose, I have explained that this kind of a file will be created. Okay. Any change you make in this particular models.py, then you have to execute make migrations, then migrate. After that it will override the previous content. Whatever is there in the previous content, that previous content will be overridden, otherwise it will not override those things. So remember, most important point, whenever you make any change in the models.py, even a single dot you put or remove, compulsory you have to execute the make migrations and then migrate. Okay, so clear with this? No doubt still here? Because ಇದು ಕ್ಲಿಯರ್ ಆಗಿತ್ತು ಅಂತಂದ್ರೆ then I will show you how to save the data inside the table.
Okay, very good. So next step bandu, sir, after I type all the data here, I'll put all the information inside this, and I'll select a course. Then I click on register. How the data will store from this file and store it inside this particular location. So for that, we write the command to save the data in the views itself. Views naga ಏನು ಮಾಡ್ತೀವಿ, views naga the first thing that we do is we use from models. ಆ models ಅಂತ ನಾವು ಫೈಲ್ ಏನದ ಅದು ಫ್ರಮ್ modelsನಾಗ import the name of the class. ನೀವು ಅದ್ರಾಗ ಸೇವ್ ಮಾಡ್ತೀರಿ ಅಂತಂದ್ರೆ you should import this class name inside the views. So whenever you create a new model inside the models.py separated by next, say staff register, if I create a class here called as staff register, I have to import it here. If you don't import, you cannot make any changes to that particular model in this case. So I hope this line is very clear. When you are storing the data, you have to make use of import statement, and you have to import models naginda a particular file in the import madkori. After this, till now in this function that you are declared to display student register, you only wrote one instruction, that is to display the HTML file. But what happens is when you click on this register button, it will again come back to the same student register. ನೀವು ಯಾವ ಫಂಕ್ಷನ್ಲಿಂದ ಅಲ್ಲಿಗೆ ಹೋಗಿದ್ರಿ ಆ HTML ಫೈಲ್ಗೆ, ಅಲ್ಲಿ ಯಾವುದೇ ಒಂದು ಇನ್ಪುಟ್ ಟೈಪ್ ಸಬ್ಮಿಟ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಸೇಮ್ ಡೆಫಿನೇಷನ್ ಆರ್ ಸೇಮ್ ಫಂಕ್ಷನ್ ಇನ್ಸೈಡ್ ದ views.py. So what I have to do here is I have to write, suppose ಅವ ಅಲ್ಲಿಂದ ಡೇಟಾ ತೊಗೊಂಡು ಬಂದಾನೇನು ಚೆಕ್ ಮಾಡ್ಕೋಬೇಕು. ಸೊ ಡೇಟಾ ತೊಗೊಂಬಂದಾನ ಚೆಕ್ ಮಾಡೋದಿತ್ತು ಅಂತಂದ್ರೆ I have to write one statement here, that is if method dot action double equal to post. That means method dot action naga post ಅಂತಿತ್ತು ಅಂತಂದ್ರೆ it is method dot action, no, it is request dot method. Request dot, if request dot method double equal to post, suppose post ಅಂತ ಬಂದಿತ್ತು ಅಂತಂದ್ರೆ in that case the submit button has been clicked. Suppose ಇದು request dot method was false, in that case it will be the else part, means he has been loaded first time. Now understand these two statements very clearly. ಇಲ್ಲಿ request dot method ನಾಗ post ಅಂತ ಬಂದಿತ್ತು ಅಂತಂದ್ರೆ means the user has entered the submit button. Suppose ಅಲ್ಲಿ method post ಇರಲಿಲ್ಲ ಅಂತಂದ್ರೆ this page is loaded for the first time, so he will execute the render statement. Inside this I need to retrieve those values. Like example, ನಾ ಇಲ್ಲಿ ಡೇಟಾ ಟೈಪ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ whatever the values I have typed, those values must be retrieved here. So for that ನಾ ಏನು ಮಾಡಬೇಕು ಅಂತಂದ್ರೆ I'll declare one variable, say name, I'll call it as sname, student name shortcut, is equal to request dot post dot get. So request dot post dot get. When I type this, what this particular statement does, this statement is used to retrieve the data from that particular form. ನೀವಲ್ಲೇನು HTML form create ಮಾಡಿರ್ತೀರಿ, ಆ HTML formನಾಗ when user enters any data, that data you can access it inside this particular file using a method called as post. So ಆ post method use ಮಾಡಿದ್ರಿ ಅಂತಂದ್ರೆ the post method
will fetch whatever the data you have typed from that particular text box. ಸೊ ಆ ಟೆಕ್ಸ್ಟ್ ಬಾಕ್ಸ್ನಾಗಿಂದ ಡೇಟಾ ಫೆಚ್ ಮಾಡ್ತಾನೆ. ಈಗ ನೆಕ್ಸ್ಟ್ ಕ್ವಶನ್ ಬಂದು, ಸರ್ ಅವನಿಗೆ ಹೆಂಗೆ ಗೊತ್ತಾಗ್ತದೆ ಯಾವ ಟೆಕ್ಸ್ಟ್ ಬಾಕ್ಸ್ನಾಗಿಂದ ಡೇಟಾ ತೊಗೊಂಬರಬೇಕು? ಸೊ ಹಿ ಶುಡ್ ನೋ ದಟ್ ಪ್ರೊಸೀಜರ್, ರೈಟ್? ಯಾವ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಾಕ್ಸ್ನಾಗ ತೊಗೋಬೇಕು ಅಂತೇಳಿ. ಫಾರ್ ದ್ಯಾಟ್ ರೀಸನ್ ಈ ಗೆಟ್ ಮೆಥಡ್ನಾಗ ವಿ ಗಿವ್ ದ ನೇಮ್ ಆಫ್ ದಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಾಕ್ಸ್. ಸೇ ಲೈಕ್ ಎಕ್ಸಾಂಪಲ್, I want to retrieve the data of the student name ಅನ್ನೋ ಟೆಕ್ಸ್ಟ್ ಬಾಕ್ಸ್ನಾಗಿಂದ. ಸೊ ಅದಕ್ಕೆ ನೇಮ್ ಏನು ಕೊಟ್ಟಿರ್ತೀರಿ, ಆ ನೇಮ್ ಶುಡ್ ಬಿ ಗಿವನ್ ಹಿಯರ್. ಆ್ಯಂಡ್ ಸಪೋಸ್ ಅದು ಖಾಲಿ ಇತ್ತು ಅಂತಂದ್ರೆ ವಿ ಪಾಸ್ ಅ ಸೆಕೆಂಡ್ ಪ್ಯಾರಾಮೀಟರ್, ದಟ್ ಈಸ್ ಎಂಟಿ ಪ್ಯಾರಾಮೀಟರ್. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಸೆಸ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಲೈನ್ ವೆರಿ ಕ್ಲಿಯರ್ಲಿ. ಸೊ ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಡಾಟ್ ಗೆಟ್ ಏನು ಮಾಡ್ತಾನೆ ಅಂತಂದ್ರೆ, ಹಿ ವಿಲ್ ಬ್ರಿಂಗ್ ದ ಡೇಟಾ ವಾಟ್ ಎವರ್ ಯು ಹ್ಯಾವ್ ಎಂಟರ್ಡ್ ಇನ್ ದ ಬ್ರೌಸರ್. ಯಾವ ಟ್ಯಾಗ್ನಾಗಿನ ತೊಗೊಂಬರ್ಬೇಕು ಡೇಟಾ, ಯಾಕಂದ್ರೆ ಅಲ್ಲಿ ಭಾಳಷ್ಟು ಟ್ಯಾಗ್ಸ್ ಅವ. ಯಾವ ಟ್ಯಾಗ್ನಾಗಿನ ತೊಗೊಂಬರ್ಬೇಕು ಅಂತ ಹೇಳಲಿಕ್ಕೆ ನಾವು ಡಬಲ್ ಕೊಟೇಷನ್ನಾಗ ವಿ ಗಿವ್ ದ ನೇಮ್ ಆಫ್ ದಟ್ ಟೆಕ್ಸ್ಟ್ ಬಾಕ್ಸ್ ಇನ್ ದಿಸ್ ಕೇಸ್. ಆ್ಯಂಡ್ ದೆನ್ ಈ ಗೆಟ್ ಪ್ಯಾರಾಮೀಟರ್ ಟೇಕ್ಸ್ 2 ಪ್ಯಾರಾಮೀಟರ್ಸ್. ಸೊ ಸೆಕೆಂಡ್ ಪ್ಯಾರಾಮೀಟರ್ ನಾ ಏನು ಮಾಡ್ತೀನಿ, ಐ ವಿಲ್ ಕೀಪ್ ಇಟ್ ಎಂಟಿ ಇನ್ ದಿಸ್ ಕೇಸ್. ಸೇಮ್ ವೇ ಇದು ಯೂಸರ್ ನೇಮ್ ಆಯಿತು, ಸಾರಿ ನೇಮ್ ಆಫ್ ದ ಸ್ಟೂಡೆಂಟ್ ಆಯಿತು. ನೆಕ್ಸ್ಟ್ ನನಗೆ ಇಮೇಲ್ ಐ ಡಿ ತೊಗೊಂಬರಬೇಕು. ಸೊ ಐ ವಿಲ್ ಸೇ ಇಮೇಲ್ ಐ ಡಿ ಈಕ್ವಲ್ ಟು ಇಮೇಲ್ ಐ ಡಿ, ಸೇಮ್ ಪ್ರೊಸೀಜರ್, ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಡಾಟ್ ಗೆಟ್ inside this the name of the text box from where you want to retrieve the data. So go back to this email ante name ಏನು ಕೊಟ್ಟಿನಿ, it is txt email id. I'll paste it inside this. Next ನಂಗೆ ಮೊಬೈಲ್ ನಂಬರ್ನಾಗಿನ ಡೇಟಾ ಬೇಕು. ಮೊಬೈಲ್ ನಂಬರ್ is equal to same thing, that is request dot post dot get double quotation comma double quotation. ಮೊಬೈಲ್ ನಂಬರ್ದು ಏನು ಟೆಕ್ಸ್ಟ್ ಬಾಕ್ಸ್ ನೇಮ್ ಏನು ಕೊಟ್ಟಿರಿ, ಕಾಪಿ ದ ನೇಮ್. ನೀವು ಟೈಪ್ ಮಾಡ್ಲಿಕ್ಕೆ ಹೋಗಬೇಡ್ರಿ, ಯು ಮೇ ಮೇಕ್ ಮಿಸ್ಟೇಕ್ಸ್. ಈವನ್ ಇನ್ 1 ಲೆಟರ್ ಡಿಫ್ರೆನ್ಸ್ ಆದರೂ ಇಟ್ ವಿಲ್ ನಾಟ್ ಗೆಟ್ ದ ಡೇಟಾ. ಸೊ ಹಿಂಗಾಗಿ ಕಾಪಿ ಪೇಸ್ಟ್ ಮಾಡ್ಕೋತ ಹೋಗ್ರಿ. ನೆಕ್ಸ್ಟ್ ನಂಗೆ ಕೋರ್ಸ್ ಬೇಕಾಗ್ಯದ. ಕೋರ್ಸ್ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಡಾಟ್ get, and inside this same 2 double quotations, and first double quotation naga we give the name of that particular tag in this case. ಸೊ ಈಗ ಏನಾಯಿತು ಅಂತಂದ್ರೆ ಆ ಫ್ರಂಟ್ ಎಂಡ್ನಾಗಿಂದ ಡೇಟಾಗಳನ್ನು ನಾ ರಿಟ್ರೀವ್ ಮಾಡಿಕೊಂಡು ಐ ಹ್ಯಾವ್ ಕಾಪಿಡ್ ಇನ್ಸೈಡ್ ದ ಲೋಕಲ್ ವೇರಿಯೇಬಲ್ಸ್. Now I need to store these local data which is inside the local variables to my database. So database ನಾಗ ಸ್ಟೋರ್ ಮಾಡಬೇಕು ಅಂತಂದ್ರೆ you have one simple method, that is you have to create a object of that particular model. ನೀವೇನು ಮಾಡೆಲ್ ಕ್ರಿಯೇಟ್ ಮಾಡಿದ್ರಿ ಆ ಮಾಡೆಲ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಸರ್ ಅದೇ ಹೆಂಗೆ ಮಾಡ್ತೀವಿ? ಇಟ್ ಈಸ್ ವೆರಿ ಸಿಂಪಲ್. ಸೇ ದಿಸ್ ಈಸ್ ಮೈ ನೇಮ್ ಆಫ್ ದ ಮಾಡೆಲ್. ಐ ವಿಲ್ ಸೇ SR equal to, paste the name of that model, open bracket, close bracket. So if you remember, ನೀವು C++ನಾಗ ಕ್ಲಾಸ್ ಕ್ರಿಯೇಟ್ ಮಾಡಬೇಕಾದ್ರೆ ಈ ಟೈಪ್ ಯೂಸ್ ಮಾಡ್ತಿದ್ರಿ. ಅಲ್ಲಿ ಒಂದು ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡಿ ಕ್ಲಾಸ್ ಹಾಕ್ತಿದ್ರಿ. ಸ್ಲೈಟ್ಲಿ ವಿ ಆರ್ ಮೇಕಿಂಗ್ ಚೇಂಜ್ ಹಿಯರ್. ಒಂದು ವೇರಿಯೇಬಲ್ ವಾಟ್ ಎವರ್ ನೇಮ್ ಯು ವಾಂಟ್ ಟು ಡಿಕ್ಲೇರ್ ಯು ಕ್ಯಾನ್ ಯೂಸ್ ಇಟ್. ಈಕ್ವಲ್ ಟು ಹಾಕಿ ದ ನೇಮ್ ಆಫ್ ದ ಮಾಡೆಲ್ ವಿಚ್ ಯು ಹ್ಯಾವ್ ಇಂಪೋರ್ಟೆಡ್. ನೌ ಟು ಸ್ಟೋರ್ ಅ ಡೇಟಾ, ವೆರಿ ಸಿಂಪಲ್ ಸ್ಟೆಪ್ಸ್. SR ಡಾಟ್, ನಿಮ್ಗೆ ಯಾವ ವೇರಿಯೇಬಲ್ನಾಗ ಬೇಕಾಗದ ಡೇಟಾ ಸ್ಟೋರ್ ಮಾಡೋದು, ಇಲ್ಲಿ ಮಾಡೆಲ್ಸ್ನಾಗ ಸ್ಟೂಡೆಂಟ್ ನೇಮ್ ಅಂತದ, ಕಾಪಿ ಮಾಡ್ಕೊರಿ. ಗೋ ಟು ವ್ಯೂಸ್ ಡಾಟ್ py ಈಕ್ವಲ್ ಟು, ಇಲ್ಲಿ ಲೋಕಲ್ ವೇರಿಯೇಬಲ್ನ ಡೇಟಾ ಎಲ್ಲದ, ಇಟ್ ಈಸ್ ಇನ್ಸೈಡ್ ಎಸ್ ನೇಮ್. ಸೊ ಗಿವ್ ಇಟ್ ಹಿಯರ್. ಸೊ ಎಸ್ ನೇಮ್ನಾಗ ಡೇಟಾ ಏನದ, ದ್ಯಾಟ್ ಈಸ್ ಪುಟ್ ಇನ್ಸೈಡ್ ದ SR ಡಾಟ್ ಸ್ಟೂಡೆಂಟ್ ನೇಮ್. ಆ SR ಡಾಟ್ ಸ್ಟೂಡೆಂಟ್ ನೇಮ್ is in the models. SR dot, the next value I want to store is email ID. So copy that, paste, equal to, and the local variable email ID, put it here. SR dot, next I need mobile number, copy this, paste, equal to local variable, that is mobile number, everything in small letters.
sr dot last is the course, the last is the course, so paste it equal to the local variable course. ಇಷ್ಟು ಮಾಡಿ ಲಾಸ್ಟ್ ಒನ್ ಲೈನ್ sr dot save. sr dot save is a function which will save whatever you have entered in these particular statements. ಸೇವ್ ಮಾಡಿದ್ಮೇಲೆ ಸರ್ ಸೇವ್ ಮಾಡಿದ್ಮೇಲೆ ಏನು ಮಾಡಬೇಕು? ಯು ಶುಡ್ ಗೋ ಬ್ಯಾಕ್ ಟು ದ ಸೇಮ್ ಪೇಜ್, ದಟ್ ಈಸ್ ಯು ಶುಡ್ ಗೋ ಬ್ಯಾಕ್ ಟು ಸ್ಟೂಡೆಂಟ್ ರಿಜಿಸ್ಟರ್ ಡಾಟ್ HTML. ಸೊ ಅದಕ್ಕೆ ಇದೇ ಲೈನ್ ಯು ಕ್ಯಾನ್ ಪೇಸ್ಟ್ ಇಟ್ ಹಿಯರ್. How many of you have not understood? Ask me again, I'll tell. ಫುಲ್ ಸೈಲೆನ್ಸ್, ಎಲ್ಲ ಫುಲ್ ಬೌನ್ಸ್ ಆಗಿ ಹೋಯ್ತು ರೀ. ತಲೆ ಒಳಗಿಂದ ಹೋಯ್ತಾ ಅಥವಾ ತಲೆ ಮ್ಯಾಲಿಂದ ಹೋಯ್ತಾ ಎಲ್ಲರಿಗೆ? ನೋ ಡೌಟ್ಸ್ ಮೀನ್ಸ್ ಇಟ್ ಈಸ್ ಎಕ್ಸಲೆಂಟ್ ಟೀಚಿಂಗ್ ಅಂತ ಅನ್ಕೋತೀನಿ ರೀ ನನ್ನ. ಅಥವಾ ನೀವು ಅಷ್ಟು ಟ್ಯಾಲೆಂಟೆಡ್ ಇದ್ದೀರಿ ದಟ್ ಯು ಫೆಲ್ಟ್ ಇಟ್ ಈಸ್ ವೆರಿ ಈಸಿ. Okay, so I'll just repeat it once again. First ಸಬ್ಮಿಟ್ ಆಗಿ ಬಂದದ ಅಥವಾ ಡೈರೆಕ್ಟ್ ಬಂದದ. ಸಬ್ಮಿಟ್ ಆಗಿ ಬಂದಿತ್ತು ಅಂತಂದ್ರೆ ಮೆಥಡ್ ಒಳಗೆ ಪೋಸ್ಟ್ ಅಂತ ಇರ್ತದೆ. ಸೊ ಹಿಲ್ ಕಮ್ ಇನ್ಸೈಡ್ ದಿಸ್. ಫಸ್ಟ್ ಟೈಮ್ ನಾ ಪೇಜ್ ಎಕ್ಸಿಕ್ಯೂಟ್ ಮಾಡಿದಾಗ ದಿಸ್ ವಿಲ್ ಬಿ ಫಾಲ್ಸ್. ಸೊ ಇಲ್ಲಿ ಬಂದು ಬರೀ HTML ಫೈಲ್ ಡಿಸ್ಪ್ಲೇ ಮಾಡ್ತಾನೆ. ಸಪೋಸ್ ನಾನು ಡೇಟಾ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ದೆ ಅಂತಂದರೆ ಆವಾಗ ದ ಮೆಥಡ್ ವಿಲ್ ಬಿ ಸೆಟ್ ಟು ಪೋಸ್ಟ್. ಸೊ ಹಿ ವಿಲ್ ಕಮ್ ಇನ್ಸೈಡ್ ದ ಇಫ್ ಕಂಡೀಷನ್. ಇನ್ಸೈಡ್ ದ ಇಫ್ ಕಂಡೀಷನ್ ನಾ ಏನು ಮಾಡ್ತೀನಿ, ಒಂದು ಲೋಕಲ್ ವೇರಿಯಬಲ್ ಡಿಕ್ಲೇರ್ ಮಾಡ್ತೀನಿ ಆ್ಯಂಡ್ ಆ ಲೋಕಲ್ ವೇರಿಯಬಲ್ ವಿಲ್ ಬಿ ಇನಿಷಿಯಲೈಸ್ಡ್ ಯೂಸಿಂಗ್ ರಿಕ್ವೆಸ್ಟ್ ಡಾಟ್ ಪೋಸ್ಟ್ ಡಾಟ್ ಗೆಟ್ ಫಂಕ್ಷನ್ ಆ್ಯಂಡ್ ದಿಸ್ ಗೆಟ್ ಫಂಕ್ಷನ್ ವಿಲ್ ರೀಡ್ ದ ಡೇಟಾ ಫ್ರಮ್ ದ HTML ಫೈಲ್ ಫ್ರಮ್ ದ ನೇಮ್ ಆಫ್ ದ ಟ್ಯಾಗ್ ದಟ್ ಯು ಹ್ಯಾವ್ ಗಿವನ್ ಹಿಯರ್. ನೀವು ಯಾವ ಟ್ಯಾಗ್ ನೇಮ್ ಕೊಟ್ಟಿರ್ತೀರಿ ಆ ಟ್ಯಾಗ್ನಾಗಿಂದ ಹಿ ವಿಲ್ ರೀಡ್ ದ ಡೇಟಾ ಇನ್ ದಿಸ್. ಸೇಮ್ ವೇ I am doing it for all the variables I need, and then I create a object of the model which I have created, and ಆ ಮಾಡೆಲ್ನಾಗ ನಾ ಏನು ವೇರಿಯೇಬಲ್ಸ್ ಇನಿಷಿಯಲೈಸ್ ಮಾಡಿದ್ದೆ ಆ ವೇರಿಯೇಬಲ್ಸ್ನಾಗ ಈ ಲೋಕಲ್ ಡೇಟಾ ಅದರೊಳಗೆ ಕಾಪಿ ಮಾಡ್ತೀನಿ. ದ ಸೇಮ್ ಥಿಂಗ್ ಐ ಹ್ಯಾವ್ ಡನ್ ಫಾರ್ ಆಲ್ ದ ವೇರಿಯೇಬಲ್ಸ್. ಆ್ಯಂಡ್ ಲಾಸ್ಟಿಗೆ ಐ ಎಕ್ಸಿಕ್ಯೂಟ್ ಅ ಕಮಾಂಡ್ ಸೇಯಿಂಗ್ sr dot save. sr is a name, whatever you want you can give. ಇಲ್ಲಿ ಆಬ್ಜೆಕ್ಟ್ ನೇಮ್ ಕ್ರಿಯೇಟ್ ಮಾಡಬೇಕಾದಾಗ ಇಟ್ ಈಸ್ ಯುವರ್ ಚಾಯ್ಸ್. ಸೊ ನಾ sr ಅಂತೇಳಿ ಸ್ಟೂಡೆಂಟ್ ರಿಜಿಸ್ಟರ್ ಶಾರ್ಟ್ಕಟ್ ಮಾಡಿ ಐ ಹ್ಯಾವ್ ಟೇಕನ್ ಇಟ್ ಆಸ್ sr. ಲಾಸ್ಟ್ ಲೈನ್ ಈಸ್ ಕಂಪಲ್ಸರಿ. ನೀವು sr ಡಾಟ್ ಸೇವ್ ಫಂಕ್ಷನ್ ಕಾಲ್ ಮಾಡಿದ್ರೆ ಅಂದ್ರೆ ಅಷ್ಟೇ ದ ಡೇಟಾ ವಿಲ್ ಬಿ ಸೇವ್ಡ್ ಇನ್ ದಿಸ್. ಸೇವ್ ಆದಮೇಲೆ ನಾ ವಾಪಸ್ ಐ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಐ ಹ್ಯಾವ್ ಟು ಶೋ ಹಿಮ್ ದ HTML ಪೇಜ್. ಈಗ ಸರ್ ವಾಪಸ್ ಹೋದ್ಮೇಲೆ ಅವನಿಗೆ ಒಂದು ಮೆಸೇಜ್ ತೋರಿಸ್ಬೇಕು ಸೇಯಿಂಗ್ ದಟ್ ಡೇಟಾ ಸೇವ್ ಆಗ್ಯದ ಅಂಥೇಳಿ. ಸೊ ಅಲ್ಲಿ ಡೇಟಾ ಸೇವ್ ಆಗ್ಯದ ಅಂಥೇಳಿ ಐ ಶುಡ್ ಡಿಸ್ಪ್ಲೇ ಹಿಮ್ ಅ ಮೆಸೇಜ್. ಇನ್ ದ್ಯಾಟ್ ಕೇಸ್ ಈ ರೆಂಡರ್ ಫಂಕ್ಷನ್ ಟೇಕ್ಸ್ ದ ಥರ್ಡ್ ಪ್ಯಾರಾಮೀಟರ್ ವಿಚ್ ಈಸ್ ಆಫ್ಟರ್ ದ ಮೆಸೇಜ್ ಪುಟ್ ಅ ಕಾಮಾ ಯೂಸ್ ಡಿಕ್ಷನರಿ. ಸೊ ಐ ಟೋಲ್ಡ್ ಯು ಅಬೌಟ್ ಲಿಸ್ಟ್ ಅಂಡರ್ ಸ್ಕ್ವೇರ್ ಬ್ರಾಕೆಟ್ಸ್, ಡಿಕ್ಷನರಿ ಈಸ್ ಅ ಫ್ಲವರ್ ಬ್ರಾಕೆಟ್. So inside this dictionary we make use of a double quotation, any variable name I will give message, put a colon, again a double quotation, whatever the message you want to display. Say I will put a message as registered successfully. I will give him a message saying registered successfully. That will be put inside the ಫ್ಲವರ್ ಬ್ರ್ಯಾಕೆಟ್ಸ್. ಸೊ ಆ ಫ್ಲವರ್ ಬ್ರ್ಯಾಕೆಟ್ನಾಗ ಒಂದು ವೇರಿಯಬಲ್ ನೇಮ್ ಡಿಕ್ಲೇರ್ ಮಾಡ್ತೀನಿ. ಯು ಕ್ಯಾನ್ ಡಿಕ್ಲೇರ್ ಎನಿ ನೇಮ್ ಯು ವಾಂಟ್, ಬಟ್ ಸಿಂಪಲ್ ಈಸಿ ಅಂಡರ್ಸ್ಟ್ಯಾಂಡಿಂಗ್ಸ್ ಒಳಗೆ ಐ ಹ್ಯಾವ್ ಕೆಪ್ಟ್ ಇಟ್ MSG, ದಟ್ ಈಸ್ ಅ ಶಾರ್ಟ್ ಫಾರ್ಮ್ ಫಾರ್ ಮೆಸೇಜ್. ಆ್ಯಂಡ್ ಇನ್ಸೈಡ್ ಅನದರ್ ಡಬಲ್ ಕೊಟೇಶನ್ ಐ ವಿಲ್ ಮೇಕ್ ಯೂಸ್ ಆಫ್ ವಾಟ್ ಎವರ್ ದ ಮೆಸೇಜ್ ಟು ಬಿ ಡಿಸ್ಪ್ಲೇಡ್, ಐ ವಿಲ್ ಪುಟ್ ಇಟ್ ಇನ್ಸೈಡ್ ದ ಡಬಲ್ ಕೊಟೇಶನ್. ಬೋತ್ ದ ಸ್ಟ್ರಿಂಗ್ಸ್ ಆರ್ ಸಪರೇಟೆಡ್ ಬೈ ಕಾಮಾ. ಸೊ ದಿಸ್ is the line which will go back after saving the data in this case. No doubt still here? Where? You can tell me the line number, it will be easy. Line number 5. This one.
because this get function, yes, the get function is supposed to take two parameters. Okay, so sometimes you have to first parameter should be the name of the tag from where you want to retrieve the data. Okay, and second parameter, suppose if there is no data, he will come with the empty-handed, so whatever is the next data, that will be copied inside the yes name. So the function get has two parameters, two string parameters should be given. One is the name of the tag and second is an empty value. So for that empty value we give it as double quotation open close. Okay, yes, others, have you understood this? Idu artha agitandra I'll try to simplify this, or sir ishtu udda irlaka athwa should I reduce this particular instructions? Yes, anyone? Sir ಇಷ್ಟು ಉದ್ದು ಬರ್ಕೋತೀವಿ ಪ್ರೋಗ್ರಾಮ್ ಅಂತೀರಾ ಅಥವಾ ಇದು ಸ್ಟೇಟ್ಮೆಂಟ್ಸಿಗೆ 50% ಹಾಫ್ ಮಾಡ್ಬೋದಾ? ಐ ಕ್ಯಾನ್ ಮೇಕ್ ದಿಸ್ 50% ರೆಡ್ಯೂಸ್ಡ್. ಸೊ ವಿಚ್ ವೇ ಯು ವಾಂಟ್? Okay, so today you tried, next class I will reduce this instructions. Okay, so till here I hope everyone is clear. Okay, so now let me refresh and okay, there is some mistake. The mistake is no module name models. From models, say from college app dot models import student. Yes, I'll enter my data inside this and I'll select a course and click on register. It will throw an error in this case. Now purposely I wanted to show you people this type of error. The error says CSRF verification failed, request aborted. So when I type out the data, he tells saying that CSRF. Now what is this? CSRF stands for cross site request forgery. Now what exactly you mean by this and what is the solution? Say when this data is typed by you in the front end, you type the data in the front end in this, so that is in the client system. From the client the data has to go to your server and from server it will be stored in I have just entered the data, clicked on the submit button. Pay attention, then you will be able to understand. I have entered the data and I clicked on register. It will show me an error saying that cross site request forgery. That is because when you entered the data in the client system, that is on the browser, you will type all the information. Once you type it, click on submit, the data will go to server and from server the data will be stored inside the models. But what the data you have typed here, my name, email ID, mobile number, everything has to travel through a network. That is, once I type, this particular path consists of a network or a cable through which the data will be sent to the server, which is not a safe method because somebody or anyone can cut this wire and can extract that data from that particular system. So it is simple, like this is one house, this is another house, you have a pipe connection, anyone can cut the pipe and he can take the water supply from you. So means whatever the client has entered in the form, that can also be seen by the middleman in this case. So this is a problem that happens when the data is sent from client to server, and for that reason we need to secure this particular data. How the security is done? That security is called as using client side encryption technique. So client side, when the user enters the data,
it will automatically be encrypted and it will be sent to the server. So anyone who comes in between the client and server to fetch the data, he won't be able to access that information. ಸೇ ಒಂದು ಕ್ಲೈಂಟ್ ಮತ್ತು ಸರ್ವರ್ ನಡು ಡೇಟಾ ಹೋಗಬೇಕಾದಾಗ ಒಂದು ವಯರ್ಲಿಂದ ಹೋಗ್ತಿರ್ತದೆ. ಸೊ ಆ ವಯರ್ನ ನಡು ಯಾರಾದರೂ ಕಟ್ ಮಾಡಿ ಕನೆಕ್ಷನ್ ಹಚ್ಕೊಂಡ್ರು ಅಂತಂದ್ರೆ ಇವಾಗ ಕ್ಲೈಂಟ್ ಏನು ಟೈಪ್ ಮಾಡಿ ಸೆಂಡ್ ಮಾಡ್ಲಿಕ್ಕತ್ತಾನ ಆ ಇನ್ಫಾರ್ಮೇಷನ್ ಅವನಿಗೂ ಹೋಗ್ತದೆ. ಹಂಗೆ ಆಗಬಾರ್ದು ಅಂಥೇಳಿ ಪೈಥಾನ್ ಏನು ಮಾಡ್ತು ಅಂದ್ರೆ he introduced something called as CSRF tokens. So CSRF token is a secure method how the data can be sent from client to server in this case. So avaga what we have to do for this security improve madliki andra very simple thing. He already shows here that you have to type this command or you have to write this particular statement inside all your form tags. So form tag naga ನೀವೇನು ಫಾರ್ಮ್ ಡಿಸೈನ್ ಮಾಡಿರ್ತೀರಿ inside the form tag close ಆಗಕ್ಕಿಂತ ಮೊದಲ you have to type this flower bracket percentage CSRF underscore token flower bracket percentage. By this the data security will be provided when you submit the data in this. Let us not bother more about ಎಲ್ಲ ಒಂದೇದಿಂದ ಅಷ್ಟು ತಿಳ್ಕೊಬೇಡ್ರಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಐ ವಿಲ್ ಗಿವ್ ಯು ಡೀಟೇಲ್ಡ್ ಡಿಸ್ಕ್ರಿಪ್ಷನ್ ಲೇಟರ್. ಜಸ್ಟ್ ರಿಮೆಂಬರ್ ನೀವೇನು ಫಾರ್ಮ್ ಟ್ಯಾಗ್ ಬರೀತೀರಿ ಫಾರ್ಮ್ ಟ್ಯಾಗ್ ಕ್ಲೋಸ್ ಆಗೋಕ್ಕಿಂತ ಮೊದಲು ಅಲ್ಲಿ CSRF underscore token should be written in the last. Now let me save this and again we will refresh the web page. Now let me enter the data vivek@gmail.com, my mobile number and the course I selected. Click on register. ಪೇಜ್ ಹೋಗಿ ಸೇವ್ ಮಾಡಿ ವಾಪಸ್ ಬಂದನು ಸರ್. ಬಟ್ ಆ ಮೆಸೇಜ್ ತೋರಿಸ್ಲಿಲ್ಲ. ದ ಮೆಸೇಜ್ ವಾಸ್ ಸೆಂಟ್ ಬೈ ದ views.py. views.py has sent that message but you did not display that message in the HTML page. ಅದರ ಸಲುವಾಗಿ you are not able to see the output in this. ಅದನ್ನು ನೋಡಬೇಕು ಅಂತಂದ್ರೆ ವೆರಿ ಸಿಂಪಲ್ ಸ್ಟೇಟ್ಮೆಂಟ್ you have to put it here. That is, I'll put it in the center with heading of H4 saying 2 flower brackets inside this MSG. Remember this MSG is same what you have given here in this case. ಇಲ್ಲೇನು ವೇರಿಯಬಲ್ ನೇಮ್ ಕೊಡ್ತೀರಿ ಅದೇ ವೇರಿಯಬಲ್ ನೇಮನ್ನು ಇಲ್ಲಿ ಫ್ಲವರ್ ಬ್ರಾಕೆಟ್ನಾಗ ಹಾಕಬೇಕು. ಸರ್ ವೈ ದಿಸ್ ಫ್ಲವರ್ ಬ್ರಾಕೆಟ್ಸ್ ಹಿಯರ್? ದೀಸ್ 2 ಫ್ಲವರ್ ಬ್ರಾಕೆಟ್ಸ್ ಅಂದರೆ ಒಂದು ಫ್ಲವರ್ ಬ್ರಾಕೆಟ್ನಾಗ ಇನ್ನೊಂದು ಫ್ಲವರ್ ಬ್ರಾಕೆಟ್ HTML ಫೈಲ್ನಾಗ ಹಾಕಿದ್ರಿ ಅಂತಂದ್ರೆ ಇಟ್ ಈಸ್ ಲೈಕ್ ಅ ಪ್ರಿಂಟ್ಔಟ್ ಸ್ಟೇಟ್ಮೆಂಟ್. So when I put 2 flower brackets inside that MSG, whatever the data you had sent from the views.py will be displayed on the web page. So let me just refresh, and once the refresh click martini and you can see a message that is displayed registered successfully. So let me refresh this again. So hosa request the I'll enter one more record. I've entered a course. Click on register. views.py ಹೋದ, ಡೇಟಾ ಸೇವ್ ಆಯಿತು, ವಾಪಸ್ ಬಂದ and he is displaying me a message registered successfully. So registered successfully ಇದ್ರ ಸಲುವಾಗ models.py is the first thing. models.py ನಾಗ you have to create a class with all the variables for which you want to store a data. ನಿಮ್ಮದು views.py ನಾಗ you have to check whether the request is from post, retrieve all the data from the front end, create an object of the back end, and then you have to save the data in this. Save ಮಾಡಿದ ತಕ್ಷಣ ಮತ್ತೆ ರಿಟರ್ನ್ ರೆಂಡರ್ ಫಂಕ್ಷನ್ ಯೂಸ್ ಮಾಡಿರಿ, ಸೆಂಡ್ ದ ಬ್ಯಾಕ್ ದ ಡೇಟಾ ಇನ್ ದಿಸ್. ಆದರೆ ಈ ಸರ್ತಿ ಒಂದು ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಯು ವಿಲ್ ರೈಟ್ ಹಿಯರ್. ದ್ಯಾಟ್ ಎಕ್ಸ್ಟ್ರಾ ಸ್ಟೇಟ್ಮೆಂಟ್ ಈಸ್ ಯು ಹ್ಯಾವ್ ಟು ಡಿಸ್ಪ್ಲೇ ಅ ಮೆಸೇಜ್. ಸೊ MSG ಅಂತ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡ್ತೀರಿ ಆ್ಯಂಡ್ ದೆನ್ you will have the message that you want to display. ಇದು ಮೆಸೇಜ್ ನಿಮ್ಮ ವೆಬ್ ಪೇಜ್ನ ಡಿಸ್ಪ್ಲೇ ಆಗಬೇಕು ಅಂತಂದ್ರೆ 2 things I told you today extra in this. ಒಂದು ಫ್ಲವರ್ ಬ್ರಾಕೆಟ್ನಾಗ MSG ಆ್ಯಂಡ್ ಪ್ರತಿ ಫಾರ್ಮ್ ಡಿಸೈನ್ ಮಾಡಿದಾಗ ದ ಫಾರ್ಮ್ ಟ್ಯಾಗ್ ಒಳಗೆ ದಿಸ್ CSRF
token to avoid hacking of your data. ನಿಮ್ಮದು ಡೇಟಾ ಹ್ಯಾಕ್ ಆಗಬಾರ್ದು ಅಂತಂದ್ರೆ you have to make use of this particular code in this case. So any doubt in this till now? No doubts? Of course ಅದು ಈಗ ಬರಂಗಲ್ಲ, ನೀವು ಯಾವಾಗ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ that time you will get the doubts in this. So what I will do is ಈ models.py ಮತ್ತು views.py, these two files I will upload in your in the group. You can see that and you can go through that particular coding in this case. Idanna remember, okay, I'll convert this to PDF file and then I'll upload it in the group. You can just go through these. ಯಾಕಂದ್ರೆ ಬರಿಬೇಕಂತಂದ್ರೆ it will take more time. ಒಂದು ಮಿಸ್ಟೇಕ್ ಮಾಡಿದ್ರು the program will not work correctly. So I'll upload the register page, I will upload the models.py and views.py. URLs tana ನೀವು ನಿನ್ನೆ ಏನು ಬರೆದಿರಿ you already know that. So only these three are new things that have been taught today. Go through this and try to practice these coding in this case. So that's it for today's class. If you have any doubts you can ask. Yes, anyone has any doubts? ಅಷ್ಟೇ ರೀ. ಅಲ್ಲಿ ಒಂದು ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡ್ತೀರಿ, ಸೇ ಎಸ್ ಆರ್ ಅಂತ ಒಂದು ವೇರಿಯೇಬಲ್ ನೇಮ್ ಡಿಕ್ಲೇರ್ ಮಾಡ್ತೀನಿ. ಆ models.pyನಾಗ ಏನು ಕ್ಲಾಸ್ ಹೆಸರು ಕೊಟ್ಟಿರ್ತೀವಿ ಆ ಕ್ಲಾಸ್ ನೇಮ್ ಇಲ್ಲಿ ಕೊಡಬೇಕು. ಕೊಟ್ಟು ಫ್ಲವರ್ ಬ್ರಾಕೆಟ್ ಓಪನ್ ಕ್ಲೋಸ್ ಹಾಕಿದ್ರೆ ಅದು ಆಬ್ಜೆಕ್ಟ್ ಕ್ರಿಯೇಟ್ ಆಯ್ತದ. ಓಕೆ, ಹಾಂ, ಇಲ್ಲಿ models.pyನಾಗ ಏನಿರ್ತದೆ ಸೇಮ್ ಥಿಂಗ್ಸ್ ನಿಮ್ಮ ಲೆಫ್ಟ್ ಸೈಡಿಗೆ ಇರಬೇಕು. ಈಕ್ವಲ್ ಟು ಆದಮೇಲೆ ಏನು ರೈಟ್ ಸೈಡ್ನಾಗ ವೇರಿಯೇಬಲ್ಸ್ ಅವ, ದೀಸ್ ಆರ್ ಆಲ್ ದ ವೇರಿಯೇಬಲ್ಸ್, the local variable which you had declared here. Okay, ಇಷ್ಟೇ statement. Any other doubts? ಯಾವುದ್ರಿ? ಹಾಂ, ಎರಡು ಇರ್ತಾವ್ರಿ. ಒಂದು ಪ್ರಾಜೆಕ್ಟ್ ಫೋಲ್ಡರ್ನಾಗ ಒಂದು URL ಇರ್ತದೆ, ಆ್ಯಪ್ ಫೋಲ್ಡರ್ನಾಗ ಒಂದು URL ಇರ್ತದೆ. ಪ್ರಾಜೆಕ್ಟ್ ಫೋಲ್ಡರ್ದು ಒಂದೇ ಸರ್ತಿ ಚೇಂಜ್ ಮಾಡ್ತೀವಿ, ಒಂದು ಸರ್ತಿ ಚೇಂಜ್ ಮಾಡಿದ್ರೆ ಮುಗಿದೋಯ್ತು ಅಲ್ಲಿ. ಬಟ್ ನಿಮ್ಮ ಆ್ಯಪ್ URL ಏನಿರ್ತದೆ, ನೀವು ಪ್ರತಿ ಸರ್ತಿ ವ್ಯೂನಾಗ ಒಂದು ಹೊಸ ಡೆಫಿನೇಷನ್, ಒಂದು ಹೊಸ ಫಂಕ್ಷನ್ ಬರೆದ್ರಿ ಅಂತಂದ್ರೆ ಇಲ್ಲಿ ಅದು ಮಾಡಿಫೈ ಮಾಡಬೇಕು. ಲೈಕ್ ಎಕ್ಸಾಂಪಲ್, ಇಲ್ಲಿ ನಾನು ಇನ್ನೊಂದು ಫಂಕ್ಷನ್ ಬರೀತೀನಿ, ಸೇ ಡೆಫಿನೇಷನ್ DEF ಸ್ಟಾಫ್ ರಿಜಿಸ್ಟರ್. ಸೊ ಸ್ಟಾಫ್ ರಿಜಿಸ್ಟರ್ ಅಂತೇಳಿ ಒಂದು ಇನ್ನೊಂದು ರಿಕ್ವೆಸ್ಟ್, ಇನ್ನೊಂದು ಫಂಕ್ಷನ್ ಬರದೆ ಅಂತಂದ್ರೆ ನಿಮ್ದು ಅಪ್ಲಿಕೇಶನ್ನಾಗ ಏನು URLs ಇರ್ತದೆ ಇಲ್ಲಿ ಇನ್ನೊಂದು ಲೈನ್ ಆ್ಯಡ್ ಮಾಡ್ಕೋತ ಹೋಗ್ಬೇಕು. ಸೊ ಇಲ್ಲಿ ಇಟ್ ಈಸ್ ಸ್ಟಾಫ್ ರಿಜಿಸ್ಟರ್ ಆ್ಯಂಡ್ ದ ಸೇಮ್ ವೇ ಸ್ಟಾಫ್ ರಿಜಿಸ್ಟರ್. ಸೊ ಈ ಟೈಪ್ ಪ್ರತಿ ಒಂದೊಂದು ಫಂಕ್ಷನ್ ನೀವು ಇಲ್ಲೇನು ಬರೀತೀರಿ ದ್ಯಾಟ್ ಫಂಕ್ಷನ್ ಶುಡ್ ಬಿ ಆ್ಯಡೆಡ್ ಇನ್ಸೈಡ್ ದ URLs.py. ಸೊ ನಿಮ್ಮ ಲ್ಯಾಬ್ನಾಗಿದ್ದು ಕೀಪ್ಸ್ ಚೇಂಜಿಂಗ್ ಎವ್ರಿ ಟೈಮ್. ಓಕೆ, ಎನಿ ಅದರ್ ಡೌಟ್ಸ್? You want to make some operation, you want to change in C++, you have created a class. In that class there are variables. If you want to put some data inside those variables, you do it using an object of that particular class. The same way here, to put the data in that particular database, I need to access those variables, and to access these variables it is possible only by creating the object of that class. Yes, or you can write this line directly here. That will reduce your instructions. So that's what I was telling in this case. ನೀವು ಅಲ್ಲಿ ಒಂದು ಸಪ್ರೇಟ್ ವೇರಿಯೇಬಲ್ನಾಗ ಹಾಕ್ಕೊಂಡು ಆಮೇಲೆ ವೇರಿಯೇಬಲ್ ಇನಿಷಿಯಲೈಸ್ ಮಾಡೋ ಬದಲು ನೀವೇನು ಮಾಡ್ಬೋದು, ಡೈರೆಕ್ಟ್ ನೀವು ಅದು ಕ್ಲಾಸಿಂದ ವೇರಿಯೇಬಲ್ಸ್ಗಳಿಗೆ ಇನ್ಪುಟ್ ಡೈರೆಕ್ಟಾಗಿ ಅದರ ರಿಟ್ರೀವ್ ಮಾಡಿಕೊಂಡು ಯು ಕ್ಯಾನ್ ಪುಟ್ ಇಟ್ ಇನ್ ದಿಸ್ ಪ್ಲೇಸ್.
ಯಾವುದ್ರಿ ಎಸ್ ಆರ್ ಏನು ಬೇಕಾದ್ ತೊಗೋರಿ. ಇಲ್ಲಿ ನೀವು ಏನು ಬೇಕಾದ್ ತೊಗೋಬೋದು, ಬಟ್ ದಿಸ್ ಶುಡ್ ಬಿ ಡಿಕ್ಲೇರ್ಡ್ ಇನ್ಸೈಡ್ ಯುವರ್ ಮಾಡಲ್ಸ್ ಡಾಟ್ ಪಿ ವೈ. ಈಗ ನೀವು ಎಂಪ್ಲಾಯ್ ಮೇಲೆ ಮಾಡ್ಲಿಕ್ಕೆ ಅಂದರೆ ಎಂಪ್ಲಾಯ್ ರಿಜಿಸ್ಟರ್ ಅಂತೇಳಿ ಮಾಡಲ್ ಕ್ರಿಯೇಟ್ ಮಾಡಿದಿರಿ ಅಂದ್ರೆ ಸೇಮ್ ಮಾಡಲ್ ನೇಮ್ ಯು ಹ್ಯಾವ್ ಟು ಗಿವ್ ಹಿಯರ್. ಓಕೆ, ಯು ಕ್ಯಾನ್ ಗಿವ್ ವಾಟ್ ಎವರ್ ನೇಮ್ ಯು ವಾಂಟ್ ಹಿಯರ್. ಎ ಬಿ ಸಿ ಅಂತಲೂ ಕೊಡ್ರಿ, ಬಟ್ ಅದು ನೀವು ಮಾಡಲ್ಸ್ನಾಗೂ ಇಲ್ಲಿ ಕ್ಲಾಸ್ ಎ ಬಿ ಸಿ ಅಂತ ಇರಬೇಕು. ಅಥವಾ ಇಲ್ಲಿ ಏನು ನೇಮ್ ಕೊಟ್ಟಿರ್ತೀರಿ ದ್ಯಾಟ್ ನೇಮ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ಸೈಡ್ ದ ವ್ಯೂಸ್ ಡಾಟ್ ಪಿ ವೈ ಇನ್ ದಿಸ್ ಪ್ಲೇಸ್ ಆ್ಯಂಡ್ ಹಿಯರ್. ದಟ್ ಈಸ್ ಲೈನ್ ನಂಬರ್ 7 ಮತ್ತು ಲೈನ್ ನಂಬರ್ 2. ಆ್ಯಂಡ್ ದಿಸ್ ಈಸ್ ದ ಸ್ಟೇಟ್ಮೆಂಟ್ ವೇರ್ ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡೀನಿ, ಫ್ರಂಟ್ ಎಂಡಿಂದ ರಿಟ್ರೀವ್ ಮಾಡಿ ಡೈರೆಕ್ಟ್ಲಿ ಐ ಆಮ್ ಕಾಪಿಂಗ್ ಇಟ್ ಇನ್ಸೈಡ್ ದ ವೇರಿಯಬಲ್ಸ್. ಮೈಕ್ ಆಫ್ ಮಾಡಿರಿ. So I retrieve that data from the front end and directly put it inside the class variables in this. This will reduce my instructions to 50% in this case. ಸೊ ಸೇವ್ ಮಾಡಬೇಕಾದ್ರೆ ಭಾಳ ಸಿಂಪಲ್ ಅದ. ಫಸ್ಟ್ ಮೆಥಡ್ನಾಗ ಪೋಸ್ಟ್ ಅದ ಚೆಕ್ ಮಾಡಿರಿ, ಕ್ಲಾಸಿಂದ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿರಿ, ರಿಟ್ರೀವ್ ದ ಡೇಟಾ ಫ್ರಮ್ ದ ಫ್ರಂಟ್ ಎಂಡ್, ಪುಟ್ ಇಟ್ ಇನ್ಸೈಡ್ ದ ಕ್ಲಾಸ್ ವೇರಿಯಬಲ್ಸ್, ಲಾಸ್ಟಿಗೆ ಸೇವ್ ಫಂಕ್ಷನ್. ಇವು 3 ಸ್ಟೆಪ್ಸ್ ಬಂದ್ಬಿಡ್ತಾವೆ. ಈ 3 ಸ್ಟೆಪ್ಸ್ನಾಗ the data will be stored inside your models in this case. So I hope no more doubts, or if you have any doubts you can ask. Okay, so that's it for today's class. So we have seen how to store the data, like how to create a models and how to store a data inside those models using a Django framework in this case. So that's it for today's class. We will have one more ಇನ್ನೊಂದು ಇದು ಸ್ಟೂಡೆಂಟ್ ಮೇಲೆ ಆಗದ. We will have one more example in our next class, and then we will see how to retrieve the data. ಇದು ಸ್ಟೋರ್ ಮಾಡೋದಾಯಿತು, ರಿಟ್ರೀವ್ ಮಾಡೋದು ಹೆಂಗದ, that part we will be seeing it in the next class in this case. So that's it for today. Keep practicing, try ಮಾಡ್ರಿ, ಎಕ್ಸಿಕ್ಯೂಟ್ ಮಾಡತನ ತಲೆ ಒಳಗೆ ಹೋಗಂಗಿಲ್ಲ. Remember this point very clearly. You have to keep executing these things. Only attending theory classes is not useful. So thank you everyone. We will meet on next class on Monday. Okay, thank you.